ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು, ನಿನ್ನೆ ಏನಾಗಿದೆ ಅಂದರೆ ನ್ಯೂಸ್ ಪೇಪರಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಸೆಂಟ್ರಲ್ ರೈಲ್ವೇಸಲ್ಲಿ ಈ ಥರ ವೇಕೆನ್ಸಿ ಇದೆ ಅಂತೇಳಿ ಒಂದು ನೋಟಿಸ್ನ ಬಿಟ್ಟಿದ್ರು. ಅದರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಈಗ ಔಟ್ ಆಗಿದೆ. ಎಲ್ಲ ತಮ್ಮ ರೆಸ್ಪೆಕ್ಟಿವ್ ರೈಲ್ವೆ ವೆಬ್ಸೈಟ್ಸಲ್ಲಿ ಏನಾಗಿದೆ, ಈ ಅಫಿಷಿಯಲ್ ನೋಟಿಫಿಕೇಷನ್ ಅವೈಲೇಬಲ್ ಇದೆ. ನಮ್ಮ ರೈಲ್ವೆ RRB ಬೆಂಗಳೂರು ಆ ವೆಬ್ಸೈಟಲ್ಲಿ ನಮ್ಮ ಈ ನೋಟಿಫಿಕೇಷನ್ ಅವೈಲೇಬಲ್ ಇರುತ್ತೆ. ಸೊ ನೀವು ಬೇಕಂದರೆ ಅಲ್ಲಿಂದ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿರೋ ನೋಟಿಫಿಕೇಷನಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಯಾವ ಒಂದು ಝೋನಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಎಕ್ಸಾಮ್ ಫಾರ್ಮೇಟ್ ಏನು, ಎಲಿಜಿಬಿಲಿಟಿ ಏನು, ಅದಾಗಿನ ನಂತರ ಫೀ ಡೀಟೇಲ್ಸ್ ಏನು, ಅದಾಗಿನ ನಂತರ ಡೇಟ್ ಆಫ್ ಕ್ಲೋಸಿಂಗ್ ಏನಿದೆ, ಸೊ ಎಲ್ಲ ಡೀಟೇಲ್ಸ್ ಈ ನೋಟಿಫಿಕೇಷನಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ತೀರಾ, ಈ ವರ್ಷ ಅಂದರೆ 2024 ಇಯರ್ಗೆ ಇದು ಮೊದಲ ನೋಟಿಫಿಕೇಷನ್ ಆಗಿರುತ್ತೆ ನಮ್ಮ ಸೆಂಟ್ರಲ್ ರೈಲ್ವೇಸಿಂದ. ಸೊ ಇದರಲ್ಲಿ ಟೋಟಲಾಗಿ ವೇಕೆನ್ಸೀಸ್ 5000+ ವೇಕೆನ್ಸೀಸ್ ಇದೆ. ನಮ್ಮ ಬೆಂಗಳೂರು ರೀಜನ್ಗೆ 400+ ವೇಕೆನ್ಸೀಸ್ ನಮ್ಮ ಬೆಂಗಳೂರು ರೀಜನ್ಗೆ ಬರುತ್ತೆ. 400+ ಸಮಥಿಂಗ್ ಅಂದರೆ ಇದೆಷ್ಟು ಅಂತ ಹೇಳ್ಬೋದು ಅಂತಂದರೆ, ಬೆಂಗಳೂರು ರೀಜನ್ಗೆ ಎಷ್ಟಿದೆ ಅಂತಂದರೆ 473 ಎಕ್ಸ್ ಸರ್ವಿಸ್ ಮಿನ್ನ ವೇಕೆನ್ಸೀಸ್ ಬಿಟ್ಟು 473 ವೇಕೆನ್ಸೀಸ್ ಏನಿದೆಲ್ಲ ಇದು URಗೆ ಹಾಗೂ ಜನರಲ್ಗೆ. UR ಅಂದರೆ ಜನರಲ್ ಎಲ್ಲ, URಗೆ ಅಂದರೆ ಜನರಲ್ ಮೆರಿಟ್ ಆಗುತ್ತೆ. ಸೊ ಅನ್ರಿಸರ್ವ್ಡ್ ಅಂತ ಹೇಳ್ತೀವಿ. UR, OBC ಹಾಗೂ SC ಹಾಗೂ ST ಮತ್ತು EWS ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ಎಲ್ಲರಿಗೂ ಇದರಲ್ಲಿ ವೇಕೆನ್ಸೀಸ್ನ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಕ್ಯಾಟಗರಿಗೆ ಸೇರಿ 773 ವೇಕೆನ್ಸಿ ಇದೆ. ಒಂದೇ ಒಂದು ಸಲ ನೀವು ಎಂಟೈರ್ ನೋಟಿಫಿಕೇಷನ್ ನೋಡ್ಕೊತಾ ಹೋದರೆ ನಿಮಗೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಬೆಂಗಳೂರು ರೀಜನ್ಗೆ ಅಂದರೆ ಬೆಂಗಳೂರು ರೀಜನ್ ಅಂದರೆ ನಮ್ಮ ಕರ್ನಾಟಕ ರೀಜನ್ಗೆ RRB ಬೆಂಗಳೂರು ರೀಜನ್ಗೆ URಲ್ಲಿ ಬಂದು ಟೋಟಲಾಗಿ 186 ವೇಕೆನ್ಸಿ ಇದೆ. ಅದಾಗಿ ನಂತರ OBC ಅವ್ರಿಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ 72 ಇದೆ. ಅದೇ ಥರನೇ STಗೆ ನೋಡೋದೇ ಆದರೆ, ಇಲ್ಲೊಂದು ಮಿಸ್ಟೇಕ್ ಮಾಡಿದೆ, ಇದು OBCಗೆ 72 ಅಲ್ಲ, 72 ಇರೋದು ಯಾರಿಗಂದರೆ SCಗಿದೆ. SCಗೆ 72 ಇದೆ. ಅದಾಗಿನ ನಂತರ STಗೆ ಬಂದು 35 ವೇಕೆನ್ಸಿ ಇದೆ. ಅದಾಗಿನ ನಂತರ OBCಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಎಷ್ಟಿದೆ ಅಂದರೆ 127 ವೇಕೆನ್ಸಿ ಇದೆ. ದೊಡ್ಡ ನಂಬರೇ ಆಯಿತು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 53 ಇದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ, ಇವರಿಗೆ ಎಷ್ಟಿದೆ ಅಂತಂದರೆ ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ 47 ವೇಕೆನ್ಸಿ ಇದೆ. ಸೊ ಈ ರೀತಿಯಲ್ಲಿ ಎಲ್ಲ ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗಿದೆ. ಸೊ URL ನೋಡ್ರಿ ಭಾಳಷ್ಟು ವೇಕೆನ್ಸೀಸ್ ಇದೆ. ಅದಾಗಿ ನಂತರ OBCನಲ್ಲಿ ನೋಡ್ರಿ, ಸೊ ಇಷ್ಟು ವೇಕೆನ್ಸೀಸು ಸೇರಿ ನಮಗೆ 473 ಪ್ಲಸ್ ಎಕ್ಸ್ ಸರ್ವಿಸ್ ಮೆನ್ ಅವ್ರದ್ದು 47, ಒಟ್ಟಾರೆ ಒಂದು 500 ವೇಕೆನ್ಸೀಸ್ ನಮ್ಮ ಕರ್ನಾಟಕ ರೀಜನ್ಗೆ ಬರ್ತಿದೆ. ಸೊ ಆಸ್ಪಿರೆಂಟ್ಸ್, ಸೊ ಈ ಒಂದು ನೋಟಿಫಿಕೇಷನ್ಗೆ ನನ್ನ ಪ್ರಕಾರ ಒಂದು 6 ರಿಂದ 10 ಲಕ್ಷವರೆಗೂ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ತಾರೆ. ಗ್ಯಾರಂಟಿ ಅಪ್ಲೈ ಮಾಡ್ಬೋದು. ಯಾಕಂದರೆ ಪ್ರೀವಿಯಸ್ ಆಗಿ ನೋಟಿಫಿಕೇಷನ್ ಕಾಲ್ ಮಾಡಿದಾಗ ಅವಾಗೇ 6.5-7 ಲಕ್ಷ ಬಿದ್ದಿತ್ತು ಅಪ್ಲಿಕೇಶನ್ಸು. ಈ ವರ್ಷ ಈ 5 ವರ್ಷ ಡಿಫರೆನ್ಸಲ್ಲಿ ಒಂದು 4 ಲಕ್ಷ ಎಕ್ಸ್ಟ್ರಾ ಅಂತ ಅಪ್ಲೈ ಮಾಡಿದ್ರು 10 ಲಕ್ಷ ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ಸೊ ಈಗ ನೆಕ್ಸ್ಟ್ ನೋಡ್ಕೊತ ಹೋಗೋಣ, ಯಾವ್ಯಾವ ಒಂದು ಇದರಲ್ಲಿ ಯಾವ್ದು ಏನೇನು ಎಕ್ಸಾಮ್ ಫಾರ್ಮೇಟ್ ಇದೆ, ಏನು ಏಜ್ ಇದೆ, ಎಲ್ಲವುದನ್ನು ನಾವು ಇನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ತೀರಾ, ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ CENT ನಂಬರ್ 01/2024 ರಿಕ್ವೈರ್ಮೆಂಟ್ ಫಾರ್ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದು ಒಂದು ಯಾವ ಒಂದು ಪೋಸ್ಟ್ಗಂತ ನಾನು ನಿಮ್ಗೆ ಹೇಳಬೇಕಾಯಿತು. ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್. ನಮ್ಮ ಬೆಂಗಳೂರು ಮೆಟ್ರೋ BMRCLಲ್ಲಿ ಕೂಡ ಕಳೆದ ವರ್ಷ ಇದೇ ಲೋಕೋ ಪೈಲಟ್ಗೆ ನೋಟಿಫಿಕೇಷನ್ ಕಾಲ್ ಮಾಡಿದ್ರು. ಬಟ್ ಈ ನೋಟಿಫಿಕೇಷನ್ ಇದೆಯಲ್ಲ, ಇದು BMRCL ನೋಟಿಫಿಕೇಷನ್ ಅಲ್ಲ, ಇದು ಸೆಂಟ್ರಲ್ ರೈಲ್ವೇಸಿನ ನೋಟಿಫಿಕೇಷನ್. ಇದು ಹೇಳಬೇಕಂದ್ರೆ ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಏನಿದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಸೊ ಹಾಗಾಗಿ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತ ಡ್ರೀಮ್ ಇಟ್ಕೊಂಡಿರ್ತಾರಲ್ಲ, ಇದೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ಬೋದು. ಸೊ ಈ ನೋಟಿಫಿಕೇಷನಿಂದ ನೀವು ಈಸಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಪಡೆದುಕೊಳ್ಬೋದು. ಸೊ ಈ ಡೇಟ್ ಆಫ್ ಅಪ್ಲಿಕೇಶನ್ ಬಂದು 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 1ನೇ ತಿಂಗಳು 20ನೇ ತಾರೀಕಿಂದ. ಸೊ ಇವತ್ತು 19 ಆಗಿರೋ ಕಾರಣದಿಂದ ನಾಳೆಯಿಂದ ಅಪ್ಲಿಕೇಶನು ಶುರು ಆಗುತ್ತೆ. ಯಾವಾಗ 20ನೇ ತಾರೀಕು 1/2021 ಅಪ್ಲಿಕೇಶನು ಡೇಟ್ ಆಫ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಬಂದು 19/2/2024 ಅಂದರೆ ಫೆಬ್ರವರಿ ತಿಂಗಳು 19ನೇ ತಾರೀಕು ರಾತ್ರಿ 11:59 ಅಪ್ಲಿಕೇಶನ್ ಹಾಕುವಂಥ ಲಿಂಕ್ ಡಿಸೇಬಲ್ ಆಗೋಗುತ್ತೆ. ಅಂದರೆ 19ನೇ ತಾರೀಕು 2ನೇ ತಿಂಗಳಿಗೆ ಕ್ಲೋಸ್, ರಾತ್ರಿ 11:59. ಅದಾಗಿ ನಂತರ ಡೇಟ್ ಆಫ್ ಮಾಡಿಫಿಕೇಷನ್, ಏನಾದರೂ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನಲ್ಲಿ ಗಿರೆಕ್ಷನ್ ಏನಾದರೂ ಇತ್ತಂದರೆ ಅದಕ್ಕೆ ಮತ್ತೆ ಒಂದು ವಿಂಡೋ ಓಪನ್ ಮಾಡ್ತಾರೆ. ಏನಾದರೂ ಒಂದು ಸ್ವಲ್ಪ ಚಾರ್ಜಸ್ ಇರ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಿ ನೋಡಿ, 20ನೇ ತಾರೀಕು 2/2024 ಮತ್ತೆ ಲಿಂಕ್ ಓಪನ್ ಆಗಿ 29/2/24 ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಏನು ಡೇಟ್ಸ್ ಫಾರ್ ಮಾಡಿಫಿಕೇಷನ್ ವಿಂಡೋ ಫಾರ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ದಿ ಪೇಮೆಂಟ್ ಆಫ್ ಮಾಡಿಫಿಕೇಷನ್ ಫೀ. ಏನೋ ಒಂದು ಮಿನಿಮಮ್ ಚಾರ್ಜಸ್ ಇರುತ್ತೆ, ಒಂದು 25 ರೂಪಾಯಿ ಅಥವಾ 50 ರೂಪಾಯಿ ಇರುತ್ತೆ. ಅಷ್ಟು ಪೇ ಮಾಡಿ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನೀವು ಮತ್ತೆ ಕರೆಕ್ಟ್ ಮಾಡ್ಬೋದು. ಒಂದೇ ಒಂದು ನೋಟ್ ಮಾಡಬೇಕು ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಲೈ ಮಾಡೋ ಟೈಮಲ್ಲಿ ನೀವೇನಾದರೂ ಬೆಂಗಳೂರು ರೀಜನ್ಗೆ ಅಪ್ಲೈ ಮಾಡಿದರೆ
ಮಾಡಿಫಿಕೇಷನ್ಗೆ ಬಿಟ್ಟಾಗ ನೀವು ಬೆಂಗಳೂರು ಬಿಟ್ಟು ಮತ್ತೆ ಬೇರೆ ರೀಜನ್ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ರೀಜನ್ಗೆ ಅಪ್ಲೈ ಮಾಡಿದರೆ ಮಾಡಿಫಿಕೇಷನ್ ಬಿಟ್ಟಾಗೂ ನೀವು ಅದೇ ಅಪ್ಲಿಕೇಶನ್ನ ಮಾಡಿಫೈ ಮಾಡ್ಬೋದೇ ವಿನಃ ರೀಜನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಏನು ಮಾಡಿಬಿಡ್ತಾರೆ ಅಂದರೆ, ಈಗ ಬೆಂಗಳೂರಿಗೆ ಅಪ್ಲೈ ಮಾಡ್ತಾರೆ, ಮಾಡಿಫಿಕೇಷನ್ ಲಿಂಕ್ ಬಿಟ್ಟಾಗ ನಾವು ಹೈದರಾಬಾದ್ಗೋ ಬಿಲ್ಸಾಪುರ್ಗೋ ಎಲ್ಲಿ ವೇಕೆನ್ಸೀಸ್ ಭಾಳ ಇರುತ್ತಲ್ಲ ಅಲ್ಲಿ ಅಪ್ಲೈ ಮಾಡೋಣ ಅಂತ ಹೋಗ್ತಾರೆ. ಅದು ನಿಮಗೆ ಚಾಯ್ಸ್ ಇರಲ್ಲ. ಫಸ್ಟಲ್ಲಿ ಏನು ಅಪ್ಲೈ ಮಾಡ್ತಾರಲ್ಲ ಅವಾಗ ಏನು ಚೂಸ್ ಮಾಡ್ತಿರೋ ಝೋನು ಅದೇ ಝೋನೇ ಮಾಡಿಫಿಕೇಷನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಆ ಝೋನಲ್ಲೇ ನೀವು ಏನೇ ಮಾಡಿಫಿಕೇಷನ್ ಮಾಡಿದ್ರೆ ಏನು ಹೆಸರು, ಡೇಟ್ ಆಫ್ ಬರ್ತು, ಈ ಥರ ಚಿಕ್ಕ ಪುಟ್ಟ ಡೀಟೇಲ್ಸ್ನ ಚೇಂಜ್ ಮಾಡ್ಬೋದೇ ವಿನಃ, ಕರೆಕ್ಷನ್ ಮಾಡ್ಬೋದೇ ವಿನಃ ನೀವು ಝೋನ್ನ ಚೇಂಜ್ ಮಾಡೋಕ್ಕೆ ಬರಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ, ಡೇಟ್ ಆಫ್ ಕ್ಲೋಸಿಂಗ್ ಯಾವಾಗ ಅಂತ ಗೊತ್ತಾಗಿದೆ. ಡೇಟ್ ಆಫ್ ಮಾಡಿಫಿಕೇಷನ್ 20/2/2024 ಸ್ಟಾರ್ಟ್ ಆಗುತ್ತೆ. ಮಾಡಿಫಿಕೇಷನ್ ಲಿಂಕು ನಿಮಗೆ ಇನ್ನು 9 ದಿನ ಮಾಡಿಫಿಕೇಷನ್ಗೂ ಲಿಂಕ್ ಇರುತ್ತೆ. ಸರ್ವಿಸ್ ಚಾರ್ಜ್ ಅಪ್ಲೈಬಲ್ ಇರುತ್ತೆ. ಅಲ್ಲಿ ಸರ್ವಿಸ್ ಚಾರ್ಜ್ನ ಪೇ ಮಾಡಿಬಿಟ್ಟು ನೀವು ಮಾಡಬೇಕಾಗುತ್ತೆ. ಇಲ್ಲಿ ಏನಿರುತ್ತಲ್ಲ ಇದು ಆನ್ಲೈನ್ ಮೋಡ್ ಮಾತ್ರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಆಫ್ಲೈನ್ ಮೋಡ್ ಅಲ್ಲ. ಇದು 19ನೇ ತಾರೀಕು ರಾತ್ರಿ 11:59 ಸ್ಟಾರ್ಟ್ ಆಗುತ್ತೆ. ಅಂದರೆ ಸಾರಿ ಲಾಸ್ಟ್ ಡೇಟ್ ಇದೆ, ಎಂಡ್ ಆಗೋದು. ಸೊ ನಿಮಗೆ 20ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿರುತ್ತೆ ನೋಡಿ. ಅದಾಗಿ ನಂತರ ALP ಅಂದಿದ್ದೆ, ನಮಗೆ ಅಸಿಸ್ಟೆಂಟ್ ಲೆವೆಲ್ ಕೋಪೈಲಟ್ ಅಂದಿದ್ದೆ, ನಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಏನು ಕತೆ ಅಂತ ಕೇಳ್ತಿರ್ತಾರೆ. ಸೊ ಇದು ನೋಡಿ 7th ಪೇ ಕಮಿಷನ್ ಪ್ರಕಾರ ಲೆವೆಲ್ 2 ಇದು ಜಾಬ್. ಇದು ಲೆವೆಲ್ 2ಗೆ ಬೇಸಿಕ್ ಪೇ ಎಷ್ಟಿದೆ ಅಂದರೆ 19,900 ರೂಪಾಯಿ ಇದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ನಿಮ್ಗೆ ಏನಿರಬೇಕಂದ್ರೆ A1 ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು. ಏಜ್ ಏನಿರಬೇಕಂದ್ರೆ 18ರಿಂದ 30 ವರ್ಷದವ್ರಿಗೆ ಇರಬೇಕು. ಇದು ಜನರಲ್ ಮೆರಿಟ್ಗೆ. ಇದು ಜನರಲ್ ಮೆರಿಟ್ಗೆ. OBCಗೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. OBCಗೆ ಅದನ್ನು ಅದೇನು ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ ಪ್ರಕಾರನೇ ಹೋಗಿರುತ್ತೆ. ಆಮೇಲೆ ಟೋಟಲ್ ವೇಕೆನ್ಸೀಸ್ ಎಲ್ಲ ರೀಜನ್ ಎಲ್ಲ ಝೋನ್ಸು ಸೇರಿ 5,696 ವೇಕೆನ್ಸೀಸ್ ಇದೆ. ನಮ್ಮ ಬೆಂಗಳೂರು ರೀಜನ್ಗೆ ನಾನು ಹೇಳ್ದಂಗೆ 500+ ವೇಕೆನ್ಸೀಸ್ ಅಂತೂ ಇದೆ. 471 ವೇಕೆನ್ಸಿ ಏನೋ ಹೇಳಿದ್ನಲ್ಲ ಅಷ್ಟು ವೇಕೆನ್ಸೀಸ್ ಅಂತೂ ನಮ್ಮ ಬೆಂಗಳೂರು ರೀಜನ್ಗಿದೆ. ಅದಂತೂ ಫಿಕ್ಸ್. 473 ವೇಕೆನ್ಸಿ ನಮ್ಮ ಕರ್ನಾಟಕ ರೀಜನ್ಗಿರೋದು. ಅದಾಗಿ ನಂತರ ಇದಕ್ಕೆ ಎಲಿಜಿಬಿಲಿಟಿ ನಿಮಗೆ ಹೇಳಿದೆ. ಎಕ್ಸಾಮ್ ಫಾರ್ಮೇಟ್ ಹೇಗಿರುತ್ತೆ, ಫೀಸ್ ಎಷ್ಟು, ಏನು ಕತೆ ಅಂತ ಹೇಳಿ ಈ ಡೀಟೇಲ್ಸಲ್ಲಿ ಮೆನ್ಷನ್ ಮಾಡಿದರೆ ನೀವು ಬೇಕಂದರೆ ಈ ನೋಟಿಫಿಕೇಷನ್ನ ನೋಡ್ಬೋದು. ನಾನು ಒಂದು ವಾಟ್ಸಪ್ ಲಿಂಕ್ನು ಕೊಟ್ಟಿರ್ತೀನಿ, ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಈ ರೈಲ್ವೆ ಸಂಬಂಧಪಟ್ಟಂಥ ಏನೇ ಇನ್ಫಾರ್ಮೇಷನ್ ಇತ್ತಂದ್ರೂ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಾಗಿ ನಂತರ ಇದು ಸೆಲೆಕ್ಷನ್ ಪ್ರಾಸೆಸ್ ಹೇಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿರಿ. ಸೊ ಇಲ್ಲಿ ನೋಡಿ, ಕ್ರಿಯೇಟ್ ಫಾರ್ ಎನ್ ಅಕೌಂಟ್ ಇದೇನಪ್ಪ 250 ರೂಪಾಯಿ. ಹಿಯರ್ ಶೆಲ್ ಡೂ ದಿ ಪೇಮೆಂಟ್ ಆಫ್ ಮಾಡಿಫಿಕೇಷನ್ ಫೀ 250 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ನಾನ್ ರಿಫಂಡಬಲ್. ಆದಮೇಲೆ ಇಲ್ಲೊಂದು ನೆನ್ಪಿಟ್ಕೊಳ್ರಿ. ಸೊ ನಿಮಗೆ ಈ ಎಕ್ಸಾಮ್ ಏನಿದೆಲ್ಲ ಈ ಎಕ್ಸಾಮ್ ಒಂದು ಆನ್ಲೈನ್ ಎಕ್ಸಾಮ್ ಮೋಡ್ ಇರುತ್ತೆ, CBT ಮೋಡ್ ಇರುತ್ತೆ. ಇದೇನಿದು CBT ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಎಷ್ಟು ಲೆವೆಲ್ ಇರುತ್ತೆ ಸರ್ ಅಂದರೆ 2 ಲೆವೆಲ್ಸ್ ಇರುತ್ತೆ. ಇದು ಎಷ್ಟು ಲೆವೆಲ್ಸ್ ಇರುತ್ತೆ? 2 ಲೆವೆಲ್ ಇರುತ್ತೆ. ಹೇಳ್ಬೇಕಂದ್ರೆ ಯಾವುದಾದ್ರು ಇನ್ನೂ ಒಂದು ಲೆವೆಲ್ ಬರುತ್ತೆ ಹೇಳ್ತೀನಿ ನಾನು. ಇಲ್ಲಾಂದರೆ ಟೋಟಲ್ ಆಗಿ 3 ಲೆವೆಲ್ಸ್ ಅಂತ ಅನ್ಬೋದು. ಪೋಸ್ಟ್ ಯಾವುದಿದು? ಅಸಿಸ್ಟೆಂಟ್ ಲೋಕೋ ಪೈಲಟ್ ALPಗೆ. ಸೊ ಯಾವ್ಯಾವ ಲೆವೆಲ್ ಅಂತಂದರೆ ಫಸ್ಟು CBT 1 ಅಂತ ಹೇಳ್ತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಫಸ್ಟ್ ಲೆವೆಲು. ಅದೇ ಥರನೇ CBT 2 ಬರುತ್ತೆ, ಕಂಪ್ಯೂಟರ್ ಬೇಸ್ಡ್ ಲೆವೆಲ್ 2. ಆದಮೇಲೆ CBAT ಎಕ್ಸಾಮಿನೇಷನ್ ಅಂತೇಳಿ ಇದು ಒಂದು ಸೈಕಾಲಜಿಕಲ್ ಟೆಸ್ಟ್. ಇದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತಲೂ ಕರಿಬೋದು. ಸೈಕೋಮೆಟ್ರಿಕ್ ಟೆಸ್ಟ್ ಏನು ಅಂತ ಹೇಳಿ ನೀವು CBT 2 ಕ್ಲಿಯರ್ ಮಾಡಿದ ನಂತರ ನಾನು ಹೇಳ್ತೀನಿ. BMRCL ನಾವು ರೀಸೆಂಟಾಗಿ ಕಂಡಕ್ಟ್ ಮಾಡಿದ್ದೀವಿ ಇದನ್ನು. ಸೊ ಇದ್ರ ಬಗ್ಗೆ ನೀವು ಹೇಳೋಕ್ಕೋ ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ನಾನು ಅದ್ರ ಬಗ್ಗೆ ಡೀಟೇಲ್ ಎಲ್ಲ ನಿಮ್ಗೆ ಕೊಡ್ತೀನಿ. ಸೈಕೋಮೆಟ್ರಿಕ್ ಟೆಸ್ಟ್ ಬಗ್ಗೆ ಇದನ್ನು ಈ ವರ್ಷ ನಾವೇ ಕಂಡಕ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೈಕೋಮೆಟ್ರಿಕ್ ಟೆಸ್ಟ್ನ ನಾವು ಮಾಡ್ತೀವಿ. ಬಟ್ ಇದ್ರದ್ದು ಐಡಿಯಾ ಎಲ್ಲ ನಮಗಿದೆ, ಏನೇನು ಓದಬೇಕು ಅಂತ ಹೇಳಿ ಅದು ನಿಮಗೆ ಮುಂದೆ CBT 2 ಕ್ಲಿಯರ್ ಮಾಡಿದ ನಂತರ ಹೇಳ್ತೀವಿ. ಈಗ CBT 1 ನೋಡೋದಾದರೆ ಇದು ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸ್ಗಿರುತ್ತೆ, ಅದಾಗಿ ನಂತರ ಈ ಸೆಕ್ಷನಲ್ಲಿ ಅಂದರೆ CBT 1ನಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಅದನ್ನೊಂದು ನೋಡ್ಕೊಂಬಿಡೋಣ. ಅದೊಂದು ನೋಡ್ಕೊಂಬಿಟ್ರೆ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸೊ CBT 1 ಏನಿದೆಲ್ಲ ಇದು 75 ಮಾರ್ಕ್ಸಿನ ಟೆಸ್ಟ್ ಇರುತ್ತೆ. ಇದು 75 ಮಾರ್ಕ್ಸಿನ ಟೆಸ್ಟ್, 75 ಮಾರ್ಕ್ಸ್ಗಿರುತ್ತೆ. ಎಷ್ಟು ನಿಮಿಷ ಇರುತ್ತಂದರೆ 60 ನಿಮಿಷ ಮಾತ್ರ ಇರುತ್ತೆ. 60 ಮಿನಿಟ್ಸು 75 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಸರ್ ಇದಕ್ಕೆ ನೆಗೆಟಿವ್ ಇರುತ್ತಾ ಅಂತಂದರೆ ನೆಗೆಟಿವ್ ಇರುತ್ತೆ. ಭಾಳ ಇಂಪಾರ್ಟೆಂಟ್. ಇದು ನೋಟ್ ಮಾಡಬೇಕಾಗಿರೋ ಅಂಶ ಏನು, ಇದಕ್ಕೆ ಈ CBT 1ಗೆ ನೆಗೆಟಿವ್ ಇರುತ್ತೆ. ಎಷ್ಟಿರುತ್ತೆ ಅಂದರೆ 1/3 ಇರುತ್ತೆ ನೆಗೆಟಿವ್. ಅಂದರೆ ಎಷ್ಟು? 0.33 ಮಾರ್ಕ್ಸ್ ಡಿಡಕ್ಷನ್ ಆಗುತ್ತೆ ಪ್ರತಿ ಒಂದು ರಾಂಗ್ ಆನ್ಸರ್ಗೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದೇ ಥರನೇ ನೆಕ್ಸ್ಟ್ ಭಾಗಕ್ಕೆ ಹೋದರೆ CBT 2ಗೆ ಹೋದರೆ ಇದು ಎಷ್ಟು ನಿಮಿಷ ಏನು ಕತೆ ಅಂತ ನೋಡೋದಾದರೆ CBT 2 ಬಂದು ಇದು ಮೊತ್ತ 90 ನಿಮಿಷದ ಟೆಸ್ಟ್ ಇರುತ್ತೆ. ಇದು CBT 2 ಏನಿದೆಯಲ್ಲ ಇದು ಟೋಟಲಾಗಿ ಹೇಳ್ಬೇಕಂದ್ರೆ ಇಲ್ಲಿನೂ 2 ಭಾಗ ಇದೆ. CBT 2 ಬಂದು ಪಾರ್ಟ್ A ಹಾಗೂ ಪ್ಲಸ್ ಪಾರ್ಟ್ B ಎರಡೂ ಸೇರಿ CBT 2 ಆಗುತ್ತೆ. ಏನು ಸರ್ ಇದು ಪಾರ್ಟ್ A ಪಾರ್ಟ್ B ಅನ್ನೋದಂತ ಕೇಳೋದಾದರೆ, ಪಾರ್ಟ್ A ಏನಿದೆಲ್ಲ ಇದು ನಾನ್ ಟೆಕ್ನಿಕಲ್ ಟಾಪಿಕ್ ಇರುತ್ತೆ. ನಾನ್ ಟೆಕ್ನಿಕಲ್ ಟಾಪಿಕ್ಸ್ ಯಾವುದು ಅಂತ ಮುಂದೆ ಡಿಸ್ಕಸ್ ಮಾಡ್ತೀನಿ, ಪಾರ್ಟ್ A. ಅದೇ ಥರನೇ ಪಾರ್ಟ್ B ಬರೋದೇ ಆದರೆ ಪಾರ್ಟ್ B ಬಂದು ಟೆಕ್ನಿಕಲ್ ಇರುತ್ತೆ.
ಟೆಕ್ನಿಕಲ್ ಅಂದರೆ ಏನು? ಫಾರ್ ಎಕ್ಸಾಂಪಲು ITI ಆಗಿರ್ತಾರೆ. ITI ಆಗಿರೋರು ಅವರ ಟ್ರೇಡ್ಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಿಟ್ಟರ್ ಓದಿದರೆ ಫಿಟ್ಟರ್ ಸಬ್ಜೆಕ್ಟ್ ಇರುತ್ತೆ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಓದಿದರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇರುತ್ತೆ, RAC ಓದಿದರೆ RAC ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು. ಯಾವುದಕ್ಕೆ? ಪಾರ್ಟ್ ಬಿಗೆ ಟೆಕ್ನಿಕಲು ನೀವು ಚೂಸ್ ಮಾಡಬೇಕು. ನಿಮ್ಮ ರಿಲೆವೆಂಟ್ ಟ್ರೇಡ್ಗೆ ತಕ್ಕಂತೆ ನೀವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಿಪ್ಲೊಮಾದವರು ಎಲಿಜಿಬಲ್ ಇದ್ದಾರೆ, ಇಂಜಿನಿಯರಿಂಗ್ ಅವರು ಎಲಿಜಿಬಲ್ ಇದ್ದಾರೆ, ITIದವರು ಎಲಿಜಿಬಲ್ ಇದ್ದಾರೆ ಇಲ್ಲಿ. ಸೊ ITI ಮೇಲೆ ಹಾಕೋದಾದರೆ ಅವ್ರಿಗೆ ITI ಸಬ್ಜೆಕ್ಟ್ನ ಅವ್ರು ಚೂಸ್ ಮಾಡೋದು. ಫಿಟ್ಟರ್ ಓದಿದ್ರೆ ಫಿಟ್ಟರ್ನ ಚೂಸ್ ಮಾಡೋದು. ಇದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಓದಿದ್ರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ನ ಓದ್ಬೋದು, RAC ಓದಿದ್ರೆ RAC, ಡೀಸೆಲ್ ಮೆಕ್ಯಾನಿಕ್ ಓದಿದ್ರೆ ಡೀಸೆಲ್ ಮೆಕ್ಯಾನಿಕ್ನ ಚೂಸ್ ಮಾಡೋದು. ಅದೇ ಥರನೇ ಡಿಪ್ಲೊಮಾದವರು ಇದಕ್ಕೆ ಎಲಿಜಿಬಲ್ ಇದ್ದಾರಲ್ಲ, ಸೊ ಡಿಪ್ಲೊಮಾದವರು ಕೂಡ ಪಾರ್ಟ್ ಬಿಗೆ ಚೂಸ್ ಮಾಡೋದು. ಯಾವ ಥರ ಚೂಸ್ ಮಾಡಬೇಕು? ಮೆಕ್ಯಾನಿಕಲ್ ಓದಿದ್ರೆ ಮೆಕ್ಯಾನಿಕಲ್ ಚೂಸ್ ಮಾಡೋದು, ಎಲೆಕ್ಟ್ರಿಕಲ್ ಓದಿದ್ರೆ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿದ್ರೆ ಆಟೋಮೊಬೈಲ್. ಸಿವಿಲ್ ಅವರಿಗೆ ಇಲ್ಲಿ ಎಲಿಜಿಬಲ್ ಇಲ್ಲ, ಕೇವಲ 4 ಡಿಪಾರ್ಟ್ಮೆಂಟ್ಗೆ ಮಾತ್ರ ಎಲಿಜಿಬಲ್ ಇದೆ. ಸೊ ಈ 4 ಡಿಪಾರ್ಟ್ಮೆಂಟ್ ಅವರು ಅವರ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ಟಾಪಿಕ್ನ ಚೂಸ್ ಮಾಡ್ಬೋದು. ಯಾವುದಕ್ಕೆ? ಪಾರ್ಟ್ ಬಿ ಪೇಪರ್ಗೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇದು ಕ್ವಾಲಿಫೈಯಿಂಗ್ ನೇಚರ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಏನು ಸರ್ ಅಂತ ಕೇಳಿದ್ರೆ, ನಿಮಗೆ ಟೋಟಲ್ ಆಗಿ ಏನಪ್ಪ ಒಂದು 100 ಕ್ವಶನ್ಸ್ ಅಂತ ಇಟ್ಕೊಳ್ಳಿ. ಯಾವುದರಲ್ಲಿ? ಪಾರ್ಟ್ ಬಿನಲ್ಲಿ 100 ಕ್ವಶನ್ಸ್ಗೆ ಅವ್ರು ಏನಂತ ಹೇಳಿದ್ದಾರೆ ಅಂದರೆ 35% ತರಬೇಕಂತ ಹೇಳಿದ್ದಾರೆ. ಸೊ 100 ಕ್ವಶನ್ಸ್ಗೆ 35 ಮಾರ್ಕ್ಸ್ ಬಂದರೆ ನೀವು ಪಾಸ್. 40 ಏನೋ ಬರಲಿ 50 ಏನೋ ಬರಲಿ ಅದು ಮ್ಯಾಟ್ರ್ ಆಗಲ್ಲ. 35 ಅಂತೂ ಮಿನಿಮಮ್ ಬರಲೇಬೇಕು ನೀವು ಈ ಪೇಪರ್ನ ಕ್ವಾಲಿಫೈ ಆಗೋದಕ್ಕೆ. ಈ ಪೇಪರ್ ನಿಮ್ಗೆ ಪಾಸ್ ಆಗಬೇಕಂದ್ರೆ ಮಿನಿಮಮ್ 35 ಕ್ವಶನ್ಸ್ ಪಾಸ್ ಆಗಲೇಬೇಕು. 35 ಕ್ವಶನ್ಸ್ ಕರೆಕ್ಟ್ ಆಗಲೇಬೇಕಾಗುತ್ತೆ. ಇನ್ನೂ ಜಾಸ್ತಿ 40-45 ಮಾರ್ಕ್ ಬಂದಷ್ಟು ಒಳ್ಳೆಯದೇ. ಬಟ್ ಈ 40 ಮಾರ್ಕನ್ನು ಬರಲಿ 50 ಮಾರ್ಕನ್ನು ಬರಲಿ, ಈ ಮಾರ್ಕ್ಸ್ನ ಸೆಲೆಕ್ಷನ್ಗೆ ಇದನ್ನು ಚೂಸ್ ಮಾಡಲ್ಲ. ಇದು ಪಾರ್ಟ್ ಬಿ ಬಂದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಪಾರ್ಟ್ ಬಿನಲ್ಲಿ ಬರುವಂಥ ಮಾರ್ಕ್ಸು ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ. ಸೆಲೆಕ್ಷನ್ ಆಗೋದಕ್ಕೆ ಪಾರ್ಟ್ ಬಿ ಮಾರ್ಕ್ಸು ಬೇಕಾಗಲ್ಲ. ಜಸ್ಟ್ ನೀವು 35 ಮಾರ್ಕ್ಸ್ ಬಂದು ಆ ಪೇಪರ್ನ ಪಾಸ್ ಮಾಡ್ಕೊಂಬಿಟ್ರೆ ಸಾಕು. ಇನ್ನು ಪಾರ್ಟ್ ಬಿ ಏನು ಬರುತ್ತಲ್ಲ, ಪಾರ್ಟ್ ಬಿ ಮಾರ್ಕ್ಸ್ ಏನಿದೆಲ್ಲ ಇದು ನಮಗೆ ಭಾಳ ಇಂಪಾರ್ಟೆಂಟು. ಏನು ಮಾಡೋದಕ್ಕೆ? ಸೆಲೆಕ್ಷನ್ ಆಗೋದಕ್ಕೆ. ಪಾರ್ಟ್ ಬಿನಲ್ಲೂ ಬರೋಂಥ ಮಾರ್ಕ್ಸು ಮತ್ತು CBAT ಅಂತ ಹೇಳಿದ್ನಲ್ಲ ಅದು ಮಾರ್ಕ್ಸ್, ಇವೆರಡೂ ಸೇರಿ ನಮಗೇನು ಮಾಡ್ತಾರೆ? ಶಾರ್ಟ್ ಲಿಸ್ಟು, ಫೈನಲ್ ಲಿಸ್ಟು ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾರೆ, ಫೈನಲ್ ಲಿಸ್ಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ CBT 2 ಅಲ್ಲಿ ಪಾರ್ಟ್ ಎ ನಮಗೆ ಇಂಪಾರ್ಟೆಂಟ್, ಏನು ಸೆಲೆಕ್ಷನ್ ಆಗೋದಕ್ಕೆ. ಅದಾಗಿನ ನಂತರ CBAT ಅಂತೇನಿದೆಲ್ಲ ಇದು ಸೈಕೋಮೆಟ್ರಿ ಟೆಸ್ಟು, ಇದು ಒಂದು ಇಂಪಾರ್ಟೆಂಟ್. ಇವೆರಡು ನಮ್ಗೆ ಇಂಪಾರ್ಟೆಂಟ್ ಏನಾಗೋದಕ್ಕೆ? ಫೈನಲ್ ಲಿಸ್ಟಲ್ಲಿ ಅಪಿಯರ್ ಆಗೋದಕ್ಕೆ. ಫೈನಲ್ ಲಿಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಚೆಕಪ್ ಕನ್ಸಿಡರ್ ಆಗೋದಕ್ಕೆ. ಸೊ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಪಾರ್ಟ್ ಬಿನಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ಕತ್ತಂತ ಅದೊಂದು ನಿಮಗೆ ತಿಳಿಸ್ಬೇಕಲ್ಲ. ಸೊ ಪಾರ್ಟ್ ಬಿನಲ್ಲಿ ನಿಮಗೆ ಟೋಟಲ್ ಆಗಿ ಪಾರ್ಟ್ ಬಿನಲ್ಲಿ ಇಲ್ಲೆಲ್ಲಾದರೂ ನಿಮಗೆ ಬರೆದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಬೆಟರ್ ಅಂದರೆ ನಾನು ನಿಮಗೆ ಖಾಲಿ ಪೇಪರ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ. ಸೊ ಪಾರ್ಟ್ ಬಿಗೆ ನಿಮ್ಗೆ ಏನಿದೆಲ್ಲ, ಪಾರ್ಟ್ ಬಿಗೆ ಸೊ ಟೋಟಲ್ ಪಾರ್ಟ್ ಬಿಗೆ ನಿಮ್ಗೆ ಇರೋದು ಎಷ್ಟಪ್ಪ ಅಂತಂದರೆ 60 ನಿಮಿಷ ಟೆಸ್ಟ್. ಇದು 60 ಮಿನಿಟ್ಸು. ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 75. ಸೊ 75 ಕ್ವಶನ್ಸ್ ಇರುತ್ತೆ. 75ಗೆ 35% ನೀವು ಬರಬೇಕು, 35%. ಸೊ 75ಗೆ 35% ಎಷ್ಟಾಗುತ್ತೆ? ಯಾರಾದರೂ ಹೇಳ್ತೀರಾ? ಸೊ ನಿಮಗೆ 75ಗೆ 35% ನಿಮಗೆ ಬಂದುಬಿಡ್ತಂದರೆ ನೀವೇನಾಗೋಗ್ತೀರಾ? ಪಾಸ್ ಆಗೋಗ್ತೀರಾ. ಸೊ 75 ಕ್ವಶನ್ಸ್ಗೆ ನೀವು ಏನಾದರೂ 27 ಮಾರ್ಕ್ಸ್ ಬಂತು ಅಂದರೆ ಪಾಸ್. 75ಗೆ 27 ಮಾರ್ಕ್ಸ್ ಬರಲೇಬೇಕು ನಿಮಗೆ ಪಾಸ್ ಆಗೋದಕ್ಕೆ. ಇದು ಪಾಸಿಂಗ್. ಯಾವುದಕ್ಕೆ? ಪಾರ್ಟ್ ಬಿ. ಭಾಳ ಇಂಪಾರ್ಟೆಂಟ್ ನೋಡಿ. 27 to 30 ಮಾರ್ಕ್ಸ್ ಬಂತಂದರೆ ನೀವು ಪೇಪರ್ ಬಿ ಕ್ಲಿಯರ್ ಆಗೋಯ್ತು. ಇನ್ನು ಪೇಪರ್ 1ನಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ ಏನಿದೆಲ್ಲ, ಪಾರ್ಟ್ ಎ ನಾನ್ ಟೆಕ್ನಿಕಲ್ ಅಂದೆ, ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ಅಂತ ನೀವು ಕೇಳೋದಾದರೆ, ಪಾರ್ಟ್ ಎ ಬಂದು ನಿಮಗೆ 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. 90 ಮಿನಿಟ್ಸ್ ಡ್ಯೂರೇಷನು. ಕ್ವಶನ್ಸ್ ಬಂದು 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸು 90 ಮಿನಿಟ್ಸ್ ಡ್ಯೂರೇಷನ್. ಸೊ ಇಲ್ಲಿ 100 ಕ್ವಶನ್ಸ್ಗೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾಡಬೇಕು. 70, 80, 85, 90 ಹಿಂಗೆ ಮಾಡಿದಷ್ಟು ಸೆಲೆಕ್ಷನ್ ಪರ್ಸೆಂಟೇಜ್ ಏನಿರ್ತಲ್ಲ ಭಾಳ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ CBT 1 ಎಷ್ಟು? 75 ಮಾರ್ಕ್ಸು 60 ಮಿನಿಟ್ಸ್. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಇದನ್ನು ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಏನು ಮಿನಿಮಮ್ ಪರ್ಸೆಂಟ್ ಅಂತ ಇಟ್ಟಿಲ್ಲ. ಬಟ್ ಆದರೂ ಒಂದು ಮೆನ್ಷನ್ ಮಾಡಿದರೆ UR ಅಲ್ಲಿರೋರು, ಅನ್ರಿಸರ್ವ್ಡಲ್ಲಿರೋರು, ಮತ್ತು OBCನಲ್ಲಿರೋರು, ಅದಾಗಿದ ನಂತರ ST ನಲ್ಲಿರೋರು ಹಾಗೂ SC ನಲ್ಲಿರೋರು, ಇವರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇಟ್ಟಿದ್ದಾರೆ. ಅಂದರೆ ಅಷ್ಟು ಮಾರ್ಕ್ಸ್ ಅಂತೂ ಬರಲೇಬೇಕು. ಅದ್ರ ಮೇಲೆ ಬರಬೇಕು ಭಾಳ ಅಂದರೆ ಅದು ನಾರ್ಮಲೈಸೇಷನ್ ಮಾರ್ಕ್ಸು ಅದಿದಂತ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಏನು ಹೇಳೋಕ್ಕೋಗಲ್ಲ. ಅದೆಲ್ಲ ಬೆಟರ್ ಅಂದರೆ ಅದೆಲ್ಲ ಥಿಂಕ್ ಮಾಡೋಕ್ಕೋಗ್ಬಿಡಿ. ಬೆಟರ್ ಅಂದರೆ CBT 1ನಲ್ಲಿ ನೀವೇನು ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಷ್ಟು ನಿಮಗೆ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾನು ಮಿನಿಮಮ್ ಮಾರ್ಕ್ಸ್ ಇಷ್ಟು ಬರಬೇಕು ಅದಿದಂತ ಹೇಳಿದ್ರೆ ನೀವು ಕನ್ಫ್ಯೂಷನ್ ಆಗ್ಬೋದು. ಅದನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಯಾರಿಗಾದ್ರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಏನು ಸರ್ ಇದು ನಾರ್ಮಲೈಸೇಷನ್ ಮಾರ್ಕ್ಸು, ಏನು ಸರ್ ಇದು URಗೆ ಇಷ್ಟು ಪರ್ಸೆಂಟ್ ಮೆನ್ಷನ್ ಮಾಡಿದ್ರೆ ಏನಂತ ಹೇಳಿದ್ರೆ ನಾನು ಅದೆಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಟಾರ್ಗೆಟ್ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಷ್ಟು ಈ ಪೇಪರ್ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಸೊ CBT 1 ನೋಡೋದಾದರೆ 75 ಮಾರ್ಕ್ಸು 60 ಮಿನಿಟ್ಸ್ ಇದೆ. CBT 2ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಇರೋ ಕಾರಣದಿಂದ ಪಾರ್ಟ್ ಎ ನಮಗೆ ಎಷ್ಟು? 90 ನಿಮಿಷ 90 ಮಿನಿಟ್ಸು.
100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. 90 ಮಿನಿಟ್ಸು 100 ಕ್ವಶನ್ಸ್ 100 ಮಾರ್ಕ್ಸ್. ಪಾರ್ಟ್ ಬಿ ಬಂದು ಕ್ವಾಲಿಫೈಯಿಂಗ್ ನೇಚರ್ ಇದೆ, ಇದೆಷ್ಟು 75 ಕ್ವಶನ್ಸು, ಎಷ್ಟು ನಿಮಿಷ 60 ನಿಮಿಷ. ಸೊ ಇವೆರಡನ್ನ ನೀವು ನೆನ್ಪಿಟ್ಕೋಬೇಕು. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಪಾರ್ಟ್ ಬಿ, ಇದು ನಮ್ಗೆ ಕನ್ಸಿಡರ್ ಆಗುತ್ತೆ ಸೆಲೆಕ್ಷನ್ ಆಗೋದಕ್ಕೆ. ಇನ್ನು ಸಿ ಬೇಟ್ ಏನಿದೆಲ್ಲ ಇದು ಕ್ವಾಲಿಫೈ ಆಗಿದ್ರೆ ನೆಕ್ಸ್ಟ್ ಸೈಕೋಮೆಟ್ರಿಗೆ ಹೋಗ್ತಾರೆ. ಸೈಕೋಮೆಟ್ರಿಕ್ ಅದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ಅದನ್ನು ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಕ್ಲಿಯರ್ ಆಗಿದ ನಂತರ ಈ ರೀತಿಯಲ್ಲಿ ನಮ್ಮ ಸೆಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಆಗಿದ ನಂತರ ಸಿ ಬೇಟ್ ಕಂಪ್ಲೀಟ್ ಆಗಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಡಿ ವಿ ಇರುತ್ತೆ. ಅದಾಗಿದ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಮೆಡಿಕಲ್ ಭಾಳ ಇಂಪಾರ್ಟೆಂಟು. ಯಾರಿಗಾದ್ರೂ ಸ್ಪೆಟ್ಸ್ ಇದೆ, ಭಾಳ ಸೈಟ್ ಇದೆ ಅಂತಂದರೆ ಈ ಒಂದು ನೋಟಿಫಿಕೇಷನಿಂದ ಔಟ್ ಆಗೋಗ್ತಾರೆ. ಸೊ ಸೈಟ್ ಭಾಳ ಇರಬಾರ್ದು, ಕಮ್ಮಿ ಇರಬೇಕು. ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ. ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಐ ಸೈಟ್ ಏನೇನಿದೆ ಅದೆಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ನಮಗೆ ಎಕ್ಸಾಮ್ ಪ್ರಾಸೆಸ್ ಈ ಥರ ಇದೆ ನೋಡಿ. ಎಕ್ಸಾಮಲ್ಲಿ ಏನು ಸಿಲೆಬಸ್ ಇರುತ್ತೆ ಅದನ್ನು ನಾನು ತಿಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿದೆ, 1/3 ಇದೆ. ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಆದಮೇಲೆ ಇದೊಂದು ತಿಳ್ಕೊಬೇಕು. CBT1 ಬರೀತೀರಾ, ಯಾವುದು CBT1 ಬರೀತೀರಾ. CBT1 ಬರೆದಿದ್ದ ನಂತರ ಎಷ್ಟು ಪರ್ಸೆಂಟಲ್ಲಿ ಹೋಗ್ತಾರಪ್ಪ ಅಂತಂದರೆ, ಏನು ವೇಕೆನ್ಸೀಸ್ ಇದೆಲ್ಲ ಈ ವೇಕೆನ್ಸೀಸ್ಗೆ 15 ಟೈಮ್ಸು CBTಗೆ ಹೋಗ್ತಾರೆ, CBT2ಗೆ ಹೋಗ್ತಾರೆ. 15 ಟೈಮ್ಸ್. ಎಷ್ಟು ಟೈಮ್ಸು? 15 ಟೈಮ್. ಫಾರ್ ಎಕ್ಸಾಂಪಲ್ 2 ವೇಕೆನ್ಸಿ ಇತ್ತು ಅಂತ ಇಟ್ಕೊಳ್ಳಿ, 15 ಟೈಮ್ ಅಂದರೆ 30 ಜನ CBT ಕೂತ್ಕೊಳ್ತಾರೆ CBT2ಗೆ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟು, 15 ಟೈಮ್ ಮಾತ್ರ CBT2ಗೆ ಹೋಗ್ತಾರೆ. ಬರೆದಿರೋರೆಲ್ಲ ಹೋಗಲ್ಲ. CBT1ನಲ್ಲಿ ಕ್ಲಿಯರ್ ಮಾಡಿರೋರಲ್ಲಿ 15 ಟೈಮು CBT2ಗೆ ಹೋಗ್ತಾರೆ. CBT2ನಲ್ಲಿ ಮತ್ತೆ ಕ್ಲಿಯರ್ ಮಾಡಿ ಮತ್ತೆ CBATಗೆ ಹೋಗ್ತಾರೆ. ಸೊ ಈ ಥರ ಇರುತ್ತದು ಸೆಲೆಕ್ಷನ್ ಪ್ರೊಸೆಸ್ಸು. ಇದನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದಮೇಲೆ ಇನ್ನೊಂದು ಪಾಯಿಂಟು, ಇಲ್ಲಿ 500 ರೂಪೀಸ್ ಏನೋ ಎಕ್ಸಾಮ್ ಫೀಸ್ನ ಮೆನ್ಷನ್ ಮಾಡಿದ್ದಾರೆ, ಯಾರಿಗೆ UR ಅವ್ರಿಗೆ, OBC ಅವ್ರಿಗೆ. ಸೊ ಈ 500 ರೂಪೀಸ್ ಏನಿದೆಲ್ಲ ಇದರಲ್ಲಿ ಬ್ಯಾಂಕ್ ಚಾರ್ಜಸ್ ಏನೋ ಡಿಡಕ್ಷನ್ ಮಾಡಿಕೊಂಡು ಇನ್ನು ಉಳಿಕಿರೋ ಅಮೌಂಟ್ನ ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಫಂಡಬಲ್ ಇದು, ಯಾವುದು 500 ರೂಪಾಯಿ ಫೀಸ್ ಕಟ್ತಿಲ್ಲ, ಇದು ರಿಫಂಡಬಲ್ ಇರುತ್ತೆ. ಯಾವಾಗ ರಿಫಂಡ್ ಇರುತ್ತೆ ಅಂದರೆ ಎಕ್ಸಾಮ್ ಬರೀಬೇಕು. ಯಾವ ಎಕ್ಸಾಮು? CBT1 ಏನಿದೆಲ್ಲ ಇದನ್ನು ಅಟೆಂಡ್ ಮಾಡಬೇಕು. CBT1 ಅಟೆಂಡ್ ಮಾಡಿದವ್ರಿಗೆ ಇಲ್ಲಿ ಕಟ್ಟಿರೋಂಥ ಎಕ್ಸಾಮ್ ಫೀಸು ರಿಫಂಡ್ ಆಗೋಗುತ್ತೆ. CBT1 ಅಟೆಂಡ್ ಮಾಡಿದವ್ರಿಗೆ ಕಟ್ಟಿರೋಂಥ ಎಕ್ಸಾಮ್ ಫೀಸು ರಿಫಂಡ್ ಆಗೋಗುತ್ತೆ. ಇದು ಒಂದು ನೋಟ್ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್. ಜಸ್ಟ್ ರಿಫಂಡ್ ಆಗುತ್ತೆ ಅಂದರೆ 500ಕ್ಕೆ 500 ರಿಫಂಡ್ ಆಗಲ್ಲ. ಬ್ಯಾಂಕ್ ಚಾರ್ಜಸ್ ಏನಿರುತ್ತಲ್ಲ ಅದೊಂದು ಡಿಡಕ್ಷನ್ ಆಗಿ ಇನ್ನು ಉಳ್ಕಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಖಾತೆಗೆ ಬಂದು ಬೀಳುತ್ತೆ. ಸರ್ ಖಾತೆಗೆ ಬಂದು ಬೀಳುತ್ತೆ ಅಂದರೆ ಅದು ಯಾವಾಗ ಬರುತ್ತೆ ಅಂದರೆ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲೇ ಅಕೌಂಟದು ಡೀಟೇಲ್ಸ್ ಕೂಡ ಕೊಟ್ಟಿರ್ತೀರಾ. ಸೊ CBT1 ಅಟೆಂಡ್ ಮಾಡಿದ ನಂತರ ನಿಮ್ಗೆ ಆ ಕಟ್ಟಿರೋ ಅಮೌಂಟಲ್ಲಿ ಬ್ಯಾಂಕ್ ಚಾರ್ಜಸ್ ಡಿಡಕ್ಷನ್ ಆಗಿ ಇನ್ನು ಉಳ್ಕೊಂಡಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಬಿದ್ದುಬಿಡುತ್ತೆ. ಸೊ ಈ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಸೊ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿದೆ, ಎಕ್ಸಾಮ್ ಫಾರ್ಮೇಟ್ ಏನಿರುತ್ತೆ, CBT1 CBT2 CBAT ಇರುತ್ತೆ. CBT1ನಲ್ಲಿ ಎಷ್ಟಿರುತ್ತೆ? 60 ಮಿನಿಟ್ಸ್ ಇರುತ್ತೆ. ಹೌದಾ, 60 ಮಿನಿಟ್ಸ್ ಅಂತ ನಾನು ನಿಮಗೆ ಹೇಳಿದೆ. CBT1ನಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 75 ಕ್ವಶನ್ಸ್. 75 ಕ್ವಶನ್ಸು, 75 ಮಾರ್ಕ್ಸು, 60 ಮಿನಿಟ್ಸ್. ಅದೇ ಥರನೇ CBT2 ಹೋದರೆ 2 ಪೇಪರು, ಪಾರ್ಟ್ ಎ ಪಾರ್ಟ್ ಬಿ. ಪಾರ್ಟ್ ಎ ಬಂದು ಏನಾಗಿರುತ್ತೆ? 90 ಮಿನಿಟ್ಸು 100 ಕ್ವಶನ್ಸ್. ಪಾರ್ಟ್ ಬಿ ಬಂದೇನು? ಜಸ್ಟ್ ಕ್ವಾಲಿಫೈಯಿಂಗ್ ನೇಚರು, 60 ನಿಮಿಷ 75 ಕ್ವಶನ್ ಇರುತ್ತೆ ಪಾರ್ಟ್ ಬಿಗೆ. ಜಸ್ಟ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಅಂದರೆ 75 ಕ್ವಶನ್ಗೆ 75 ಕ್ವಶನ್ ಅಥವಾ 75 ಮಾರ್ಕ್, ನೀವು 27 ಮಾರ್ಕ್ ಬಂದುಬಿಟ್ರೆ ನೀವು ಪಾಸ್ ಆಗೋದ್ರಿ. ಯಾವುದು? CBT2ನಲ್ಲಿ ಪಾರ್ಟ್ ಬಿ. CBT2ನಲ್ಲಿ ಪಾರ್ಟ್ ಏನಿದೆಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ ಮೈನ್ ಲಿಸ್ಟ್ ಮಾಡೋದಕ್ಕೆ. CBT2ಅಲ್ಲಿ ಪಾರ್ಟ್ ಎ ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಇವೆರಡನ್ನ ಕನ್ಸಿಡರ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. CBT1ನಲ್ಲಿರೋ ಮಾರ್ಕ್ಸ್ ಕೂಡ ನಮ್ಮ ಮೈನ್ ಮಾರ್ಕ್ಸ್ಗೆ ಕನ್ಸಿಡರ್ ಆಗಲ್ಲ. ಅದನ್ನು ಒಂದು ಪ್ರಾಸೆಸ್ ಇದೆ, ನಾರ್ಮಲೈಸೇಷನ್ ಪ್ರಾಸೆಸ್ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಇಷ್ಟು ಟೈಮ್ಸ್ 15 ಟೈಮ್ಸ್ ಕ್ಯಾಂಡಿಡೇಟ್ಸ್ನ ರೆಡಿ ಮಾಡಿ CBT2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇದೆಲ್ಲ ಸ್ವಲ್ಪ ಲೆಂತಿ ಪ್ರಾಸೆಸ್ ಇದೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ. CBT1 CBT2 CBAT. CBT1ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಮಿನಿಟ್ಸ್ಗೆ. CBT2ಅಲ್ಲಿ ಎಷ್ಟು ಪೇಪರ್ ಇರ್ತವೆ, ಯಾವ್ದು ಕ್ವಾಲಿಫೈಯಿಂಗ್ ನೇಚರು. ಆಮೇಲೆ ಅದೆರಡು ಕ್ಲಿಯರ್ ಆಗಿತ್ತಂದರೆ CBATಗೆ ಹೋಗ್ತಾರೆ. CBAT ಕ್ಲಿಯರ್ ಅಪ್ ಆಯ್ತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಚೆಕಪ್. ಈ ಎಕ್ಸಾಮ್ಗೆ ನೆಗೆಟಿವ್ ಇದೆ ಅಂದರೆ ನೆಗೆಟಿವ್ ಇದೆ, ಎಷ್ಟು ಥರ್ಡು 1/3 ಇದೆ. ಆದಮೇಲೆ ಫೀಸ್ ಕಟ್ಟಿದ್ದು ನಿಮಗೆ ರಿಫಂಡಬಲ್ ಆಗಿರುತ್ತೆ. ಎಷ್ಟು ಕಟ್ಟಿದ್ದೀರಾ? 500 ರೂಪೀಸ್ ಕಟ್ಟಿದ್ದೀರಾ. ಸೊ ಅದು ನಿಮಗೆ ರಿಫಂಡಬಲ್ ಇರುತ್ತೆ, ಬ್ಯಾಂಕ್ ಚಾರ್ಜಸ್ ಡಿಡಕ್ಷನ್ ಆಗಿ. ಯಾವಾಗ ಸಿಗುತ್ತೆ ರಿಫಂಡಬಲ್ ಅಂತಂದರೆ CBT1 ಅಟೆಂಡ್ ಮಾಡಿದ ನಂತರ ಮಾತ್ರ. ಚೆನ್ನಾಗಿ ಇಟ್ಕೊಳ್ಳಿ. CBT1 ಅಟೆಂಡ್ ಮಾಡಿಲ್ಲ, ರಿಫಂಡ್ ಫೀಸ್ ಬರಬೇಕಂದ್ರೆ ಬರಲ್ಲ. CBT1 ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಗ ನಾನು CBT1 ಇಷ್ಟು ಮಾರ್ಕ್ಸು ಇಷ್ಟು ನಿಮಿಷ ಅಂತ ಹೇಳಿದೆ, ಹೌದಾ. CBT1ನಲ್ಲಿ ಎಷ್ಟು ನಿಮಿಷ ಅಂತ ಹೇಳಿದೆ? 60 ನಿಮಿಷ ಟೆಸ್ಟ್. ಇದು ಎಷ್ಟು ಕ್ವಶನ್ಸು? 75 ಕ್ವಶನ್ ಅಂತ ಇಟ್ಕೊಳ್ಳೋಣ. ಸೊ ಇದಕ್ಕೆ ಸಿಲೆಬಸ್ ಏನೇನಿದೆ ಸಾರ್ ಅಂತ ನೋಡೋದಾದರೆ, ಇದು ಕಂಟೆಂಟ್ ಕಂಟೆಂಟ್ ಏನೋ ಕೊಟ್ಟಿದ್ದಾನೆ ನೋಟಿಫಿಕೇಷನಲ್ಲಿ ಯಾವ ಟಾಪಿಕ್ ಇದೆ ಅಂತೇಳಿ. ನಾನು ನಿಮಗೆ ಜಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಪೇಪರ್ ತೋರಿಸ್ಬಿಡ್ತೀನಿ ಅಂತ ಹೇಳಿ. ಬೆಟರ್ ಅಂದರೆ ನಿಮ್ಗೆ ಅದು ಇತ್ತಂದರೆ ಬೆಸ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಎಕ್ಸಾಮ್ ಫಾರ್ಮೇಟ್ ಏನಿದೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಫಾರ್ಮೇಟ್ನ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಸೊ
ಸೊ ಎಲ್ಲವೂ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಪೆನ್ ಪೇಪರ್ ಟೆಸ್ಟ್ ಇರಲ್ಲ, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಆದಮೇಲೆ ನಿಮ್ಗೆ ಇನ್ನೊಂದು ಒಳ್ಳೆ ಸುದ್ದಿ ಏನಂತಾರೆ, ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲೂ ಕೂಡ ಪೇಪರ್ ಇರುತ್ತೆ. ಸೊ ನೀವು ಲ್ಯಾಂಗ್ವೇಜನ್ನು ಕೂಡ ಚೂಸ್ ಮಾಡ್ಬೋದು. ಅಲ್ಲಿ ನಮ್ಮ ರೀಜ್ನಲ್ ಲ್ಯಾಂಗ್ವೇಜು ಅಲ್ಲಿ ಅವೈಲೇಬಲ್ ಇರುತ್ತೆ ಪೇಪರಲ್ಲಿ, ಅಂದರೆ ಕಂಪ್ಯೂಟರಲ್ಲಿ CBT ಮೋಡಲ್ಲಿ. ಸೊ ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಚೂಸ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಪ್ರಿಪೇರ್ ಆಗ್ತಾ ಇದನ್ನು ಮಾಡ್ಬೋದು. ಬಟ್ ಆದಷ್ಟು ನೀವೇನು ಮಾಡ್ತಾರೆ, ಇಂಗ್ಲೀಷಲ್ಲೇ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಯಾವುದೇ ಸೆಂಟ್ರಲ್ ಎಕ್ಸಾಮ್ ನೀವು ಬರೀಬೇಕಂತಿದ್ರು ಇಂಗ್ಲೀಷಲ್ಲೇ ಪೇಪರ್ ಇರುತ್ತೆ. ನಮಗೆ ರೈಲ್ವೆ ಮಾತ್ರ ಕನ್ನಡದಲ್ಲಿ ಮಾಡಿಕೊಟ್ಟಿರೋ ಕಾರಣ ನಿಮಗೆ ಇದೊಂದು ಯೂಸ್ಫುಲ್ ಆಗಿರುತ್ತೆ. ಬೇಕನ್ನೋರು ಅದನ್ನೊಂದು ಪ್ರಿಪೇರ್ ಆಗ್ಬೋದು, ಕನ್ನಡದಲ್ಲಿ ಪ್ರಿಪೇರ್ ಆಗೋರಿಗೂ ಇದೊಂದು ಒಳ್ಳೆ ಅವಕಾಶ. ನೆಕ್ಸ್ಟ್ ನೋಡಿ CBT 1. ಇಲ್ಲಿ ನೋಡಿ ಇಲ್ಲಿ ಹೇಳಿದೆ ನೋಡಿ, ದ ಮಾರ್ಕ್ಸ್ ಆಫ್ CBT 1 ಶಲ್ ನಾಟ್ ಬಿ ಕೌಂಟೆಡ್ ವೈಲ್ ಪ್ರಿಪೇರಿಂಗ್ ದಿ ಫೈನಲ್ ಪ್ಯಾನಲ್. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, CBT 1 ಬರುವಂಥ ಮಾರ್ಕ್ಸು ಫೈನಲ್ ಪ್ಯಾನಲ್ಗೆ ಅಂದರೆ ಫೈನಲ್ ಲಿಸ್ಟಿಗೆ ಕನ್ಸಿಡರ್ ಮಾಡಲ್ಲ. CBT 2 ಬಂದಿರೋಂಥ ಮಾರ್ಕ್ಸ್ ಮಾತ್ರ ಏನಾಗುತ್ತೆ, CBT 2 ಪಾರ್ಟ್ 10 ಬಂದಿರೋ ಮಾರ್ಕ್ಸ್ ಮಾತ್ರ ಫೈನಲ್ ಲಿಸ್ಟಿಗೆ ಕನ್ಸಿಡರ್ ಆಗುತ್ತೆ. CBT ಒಂದು ಕನ್ಸಿಡರ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ CBT 1 CBT 2 ಹೋಗೋದು ಎಷ್ಟು ಟೈಮ್ಸ್ ಹೋಗ್ತಾರೆ, 15 ಟೈಮ್ಸ್ ಕ್ಯಾಂಡಿಡೇಟ್ಸ್ನ ಚೂಸ್ ಮಾಡ್ತಾರೆ. 15 ಟೈಮ್ಸ್ ಕ್ಯಾಂಡಿಡೇಟ್ಸ್ನ ಚೂಸ್ ಮಾಡ್ತಾರೆ. ಅದಾಗಿ ನಂತರ ಇನ್ನೊಂದು ರಿಲ್ಯಾಕ್ಸೇಷನ್ ಅದೆಲ್ಲ ಇದೆ, ಅದೆಲ್ಲ ಅಷ್ಟು ಡೀಟೇಲ್ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ CBT 1 ಎಷ್ಟು ಡ್ಯೂರೇಷನು 60 ಮಿನಿಟ್ಸ್. ಎಷ್ಟು ಕ್ವಶನ್ಸ್ ಅಂದರೆ 65 ಕ್ವಶನ್ಸ್ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಆದಮೇಲೆ ನೆಗೆಟಿವ್ 1/3 ಇರುತ್ತೆ. ಯಾವುದಕ್ಕೆ, CBT 1ಗೆ. CBT 1 ಬರೋಂಥ ನಾರ್ಮಲೈಸೇಷನ್ ಮಾಡಿಬಿಟ್ಟು CBT 2ಗೆ ಏನು ಮಾಡ್ತಾರೆ, CBT 1 ಡಿಫ್ರೆಂಟ್ ಶಿಫ್ಟಲ್ಲಿ ನಡೆಯೋ ಕಾರಣದಿಂದ ನಾರ್ಮಲೈಸೇಷನ್ ಮಾಡ್ತಾರೆ. ನಾರ್ಮಲೈಸೇಷನ್ ಅಂದರೆ ಒಂದು ಶಿಫ್ಟ್ಗೆ ಡಿಫಿಕಲ್ಟಿ ಬರ್ಬೋದು, ಇನ್ನೊಂದು ಶಿಫ್ಟ್ಗೆ ಈಸಿ ಬರ್ಬೋದು. ಸೊ ಹಾಗಾಗಿ ನಾರ್ಮಲೈಸೇಷನ್ನ ಒಂದು ಮೆಥಡ್ನ ಅಪ್ಲೈ ಮಾಡಿಬಿಟ್ಟು ಈಕ್ವಲೈಸ್ ಮಾಡ್ದಂಗೆ ಮಾಡಿ ಏನಾಗುತ್ತೆ, ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಯಾವುದಕ್ಕೆ, CBT 2ಗೆ. ಅದಾಗಿ ನಂತರ ಇಲ್ಲಿ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದೆ ನೋಡಿ. EWSಗೆ URಗೆ 40%, ಮಿನಿಮಮ್ 40% ಬರಲೇಬೇಕು. 75 ಮಾರ್ಕಿನ 40% ಕಂಪಲ್ಸರಿ ನೀವು ಬರಲೇಬೇಕು. ಏನಾಗೋದಕ್ಕೆ, ಕ್ವಾಲಿಫೈ ಆಗೋದಕ್ಕೆ. ಆಮೇಲೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಬೇರೆ, ಕ್ವಾಲಿಫೈ ಆಗೋದಕ್ಕೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಬರಬೇಕು. OBC ಅವ್ರಿಗೆ ಮಿನಿಮಮ್ 30% ಅಂತೂ ತೊಗೊಂಡಿರಲೇಬೇಕು. SC ಅವ್ರಿಗೆ 30%, ST ಅವ್ರಿಗೆ 25%. ಇದು ಕ್ವಾಲಿಫೈಯಿಂಗ್ ನೇಚರು. ಸೊ ಇದನ್ನು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. 75 ಮಾರ್ಕ್ಸ್ಗೆ ನೀವು ಮಿನಿಮಮ್ ಎಷ್ಟು ಇಡ್ತಾರೆ ಅಂದರೆ, ಅದು ಯಾವುದೇ ಕ್ಯಾಟಗರಿ ಇರಲಿ, ಯಾವುದೇ ಕ್ಯಾಟಗರಿ ಇದ್ದರೆ 35 ಮಾರ್ಕ್ಸ್ ಅಂತೂ ಮಿನಿಮಮ್ ಮಾಡಿರಿ. ಮಿನಿಮಮ್ 35 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡಿರಿ. ಮ್ಯಾಕ್ಸಿಮಮ್ ಮಾಡಿದಷ್ಟು ಬೆಸ್ಟು. ಮಿನಿಮಮ್ ಅಂತೂ 35 ಇರಲೇಬೇಕು ಕೈಯಲ್ಲಿ. ಮಿನಿಮಮ್ ಅಂದರೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಮಿನಿಮಮ್ ಆದರೂ ಅಷ್ಟು ಬೇಕೇ ಬೇಕು. ಇನ್ನು ಕಟ್ ಆಫ್ ರೀಚ್ ಆಗೋದಕ್ಕೆ ಇನ್ನೂ ಜಾಸ್ತಿನೇ ಇರಬೇಕಾಗುತ್ತೆ. ಅದಾಗಿ ನಂತರ ದ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಫಾರ್ CBT 1 ವಿಲ್ ಜನರಲಿ ಬಿ ಇನ್ ದಿ ಕನ್ಫರ್ಮೇಟಿವ್ ವಿತ್ ದಿ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಆರ್ ಮಿನಿಮಮ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್. ಇದ್ರದ್ದು ಮಿನಿಮಮ್ ಸ್ಟ್ಯಾಂಡರ್ಡ್ಸಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸಿಲೆಬಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಮ್ಯಾಥಮೆಟಿಕ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಟಾಪಿಕ್ಸು, ನಂಬರ್ ಸಿಸ್ಟಮು, ಬೋರ್ಡ್ ಮಾಸು, ಡೆಸಿಮಲ್ಸು, ಫ್ರಾಕ್ಷನ್ಸು, LCM, HCF, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸು, ಪರ್ಸೆಂಟೇಜು, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಇಂಟ್ರೆಸ್ಟು, ಕಾಂಪೋನೆಂಟ್ ಟೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಆಲ್ಜಿಬ್ರಾ, ಜಾಮಿಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸು, ಸ್ಕ್ವೇರ್ ಇಟ್ಟು, ಏಜ್ ಕ್ಯಾಲ್ಕುಲೇಷನ್ಸ್, ಕ್ಯಾಲೆಂಡ್ರು, ಕ್ಲಾಕು, ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ ಎಲ್ಲ ಟಾಪಿಕ್. ಇನ್ನೂ ಎಕ್ಸ್ಟ್ರಾ ಇನ್ನೂ ಭಾಳನೇ ಇರ್ಬೋದು. ಮೆಂಟಲ್ ಎಬಿಲಿಟಿನಲ್ಲಿ ಬಂದರೆ ಇವೆಲ್ಲ ಟಾಪಿಕ್ಸ್ ಮೆನ್ಷನ್ ಮಾಡಿದರೆ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಸೊ ಮೆಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸು ಮತ್ತು ಜನರಲ್ ಅವೇರ್ನೆಸ್. ಇಲ್ಲಿ ನೋಡಿ ಜನರಲ್ ಸೈನ್ಸ್ ಬಂದು 10ನೇ ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಹೇಳಿದ್ದಾನೆ. ಸೊ 10th ಸ್ಟ್ಯಾಂಡರ್ಡಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಅಂದರೆ ಬಯಾಲಜಿ, ಇವು 3 ಟಾಪಿಕ್ಸ್ನ ಚೆನ್ನಾಗಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಜನರಲ್ ಸೈನ್ಸಲ್ಲಿ ಕೂಡ ಟಾಪಿಕ್ಸ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು ಜನರಲ್ ಅವೇರ್ನೆಸ್ ಬಂದರೆ ಕರೆಂಟ್ ಅಫೇರ್ಸು, ಸೈನ್ಸು, ಟೆಕ್ನಾಲಜಿ, ಸ್ಪೋರ್ಟ್ಸು, ಕಲ್ಚರು, ಪರ್ಸನಾಲಿಟಿ, ಎಕನಾಮಿಕ್ಸ್, ಪೊಲಿಟಿಕ್ಸ್ ಅಂಡ್ ಅದರ್ ಸಬ್ಜೆಕ್ಟ್ಸ್, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಆ ಥರ ಎಲ್ಲ ಟಾಪಿಕ್ಸ್ ಇರುತ್ತೆ. ಸೊ ಟೋಟಲಾಗಿ ನಿಮಗೆ ಮೆಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ ಅಂದರೆ ರೀಸನಿಂಗು, ಅದಾಗಿ ನಂತರ ಜನರಲ್ ಸೈನ್ಸು, ಆದಮೇಲೆ ಜನರಲ್ ಅವೇರ್ನೆಸ್, ಇಷ್ಟು ಟಾಪಿಕ್ಸ್ ಇದೆ ನೋಡಿ. ಇಷ್ಟು ಟಾಪಿಕ್ಸ್ ನಿಮಗೆ ಎಷ್ಟು ನಿಮಿಷಕ್ಕೆ ಇರುತ್ತೆ, 60 ಮಿನಿಟ್ಸು. ಎಷ್ಟು ಮಾರ್ಕ್ಸ್ ಇರುತ್ತೆ, 75 ಮಾರ್ಕ್ಸ್ಗೆ. 75 ಮಾರ್ಕ್ಸು, 75 ಕ್ವಶನ್ಸು, ಹಾಗೂ ನೆಗೆಟಿವ್ ಎಷ್ಟಿರುತ್ತೆ, 1/3 ಇರುತ್ತೆ. ಇದು ನಿಮಗೆ ಏನಿದು CBT 1 ಜಸ್ಟ್ ಒಂದು ಪೇಪರ್ನ ಕ್ಲಿಯರ್ ಮಾಡಿ. ಇದರೊಳಗೆ ಬರೋವಂಥ ಮಾರ್ಕ್ಸು ಫೈನಲಿಸ್ಟ್ ಕನ್ಸಿಡರ್ ಆಗಲ್ಲ. ಬಟ್ ಇದು ಪೇಪರು ಕಂಪಲ್ಸರಿ ಕಟ್ ಆಫ್ ಮಾರ್ಕ್ಸ್ ರೀಚ್ ಆಗಲೇಬೇಕು, ಆಗಲೇ ನಾವು CBT 2 ಹೋಗ್ತೀವಿ. ನೆಕ್ಸ್ಟು CBT 2ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಇದೆ ಅಂತ ಹೇಳಿದೆ, ಹೌದಾ? ಪಾರ್ಟ್ ಎ ಪಾರ್ಟ್ ಬಿ ಇದೆ ಅಂತ ಹೇಳಿದೆ. ಸೊ CBT 2ಅಲ್ಲಿ ಪಾರ್ಟ್ ಎನಲ್ಲಿ ಬರೋಂಥ ಮಾರ್ಕ್ಸು ಫೈನಲಿಸ್ಟಿಗೆ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇದು ನಮಗೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಹೇಳಿದೆ ನೋಡಿ, CBT 2ಗೆ ಏನು ಶಾರ್ಟ್ ಲಿಸ್ಟ್ ಆಗ್ತಾರಲ್ಲ ಅದು 15 ಟೈಮ್ಸ್ ಏನು ನಂಬರ್ ಆಫ್ ವೇಕೆನ್ಸೀಸ್ ಇರುತ್ತಲ್ಲ ಅಷ್ಟು ಜನ ವೇಕೆನ್ಸೀಸ್ ಇರೋ ಅಷ್ಟು ಜನನ CBT 2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾಗಿ ನಂತರ ಇಲ್ಲಿ ನೋಡಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇದೆ CBT 2ನಲ್ಲಿ. ಇದು ಟೋಟಲ್ ಪಾರ್ಟ್ ಎ ಪ್ಲಸ್ ಪಾರ್ಟ್ ಬಿ ಇವೆರಡೂ ಸೇರಿದ್ರೆ 2 ಗಂಟೆ 2 hours 30 minutes ಇರುತ್ತೆ, ಎರಡೂ ಸೇರಿದ್ರೆ. ಸೊ ಹಾಗಾಗಿ ಪಾರ್ಟ್ ಎಗೆ ಎಷ್ಟಿರುತ್ತೆ ಅಂತ ಕೇಳೋದಾದರೆ ಪಾರ್ಟ್ ಎಗೆ ನೋಡಿ 90 ನಿಮಿಷ 100 ಕ್ವಶನ್. ಇದು ನಮಗೆ ಇಂಪಾರ್ಟೆಂಟ್, ಇದು ನಮಗೆ ಫೈನಲಿಸ್ಟ್ ಕನ್ಸಿಡರ್ ಮಾಡ್ತಾರೆ, ಫೈನಲಿಸ್ಟಿಗೆ ಬೇಕಾಗಿರೋಂಥದ್ದು ಇದು. ನೆಕ್ಸ್ಟ್ ಪಾರ್ಟ್ ಬಿ ಇದೆ, ಇದರಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್. ಇದು ಎಷ್ಟು ಪರ್ಸೆಂಟ್ ಬರಬೇಕು, 35% ಬರಲೇಬೇಕು. ಎಷ್ಟು ನಿಮಿಷ ಇರುತ್ತೆ, 60 minutes, 75 ಕ್ವಶನ್ಸ್. ಇದೇನಿದು ಟೆಕ್ನಿಕಲ್ ಪೇಪರ್, ಇದು ನಿಮ್ಮ ರೆಸ್ಪೆಕ್ಟಿವ್ ಟ್ರೇಡ್ದು ಟೆಕ್ನಿಕಲ್ ಪೇಪರ್ ಇರುತ್ತೆ. ಇಲ್ಲಿ ನೋಡಿ ಇನ್ ಪಾರ್ಟ್ ಎ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇದು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಮಿನಿಮಮ್ ಇಷ್ಟು ಬರಲೇಬೇಕು, ಅಷ್ಟು ಬಂದು ಆಮೇಲೆ ಕಟ್ ಆಫ್ ರೀಚ್ ಮಾಡಿದ್ರೆ ಮಾತ್ರ ನೀವು ಕ್ವಾಲಿಫೈ ಆಗೋಗ್ತೀರಾ.
only the marks scored in the part A shall be counted for shortlisting of the candidates for further stages of the recruitment process, provided the candidates irrespective of the community is able to secure qualifying marks. Part B ನೋಡ್ರಿ qualifying nature ಇದು 35%, ಕಂಪಲ್ಸರಿ 35% ಬರಲೇಬೇಕು. ನೀವು ಪಾರ್ಟ್ ಬಿ ನಲ್ಲಿ 75 ಮಾಡಿದ್ರೆ ಯೂಸ್ ಇಲ್ಲ. ಪಾರ್ಟ್ ಬಿನಲ್ಲಿ ಕಂಪಲ್ಸರಿನೂ 35 ಅಂತೂ ಮಿನಿಮಮ್ ಬರಲೇಬೇಕು. 75 ಬಂದು ಮತ್ತೆ ನಾವು ಮೇನ್ ಲಿಸ್ಟ್ ಆ್ಯಡಪ್ ಆಗೋದಕ್ಕೆ ಕನ್ಸಿಡರ್ ಆಗುತ್ತಂದ್ರೆ ಇಲ್ಲ. 40 ಬಂದರೂ ಪಾಸ್ ಆದಂಗೆ, 37 ಬಂದರೂ ಪಾಸ್ ಆಗೋದಂಗೆ, 28 ಬಂದರೂ ಅವ್ನು ಪಾಸ್ ಆಗೋದಂಗೆ, 27 ಬಂದವನು 75 ತೆಗೆದಿರೋನು ಇಬ್ಬರು ಸಮಾನೆ, ಪೇಪರ್ ಕ್ಲಿಯರ್ ಆಗೋದಂಗೆ ಅರ್ಥ. ಬಟ್ ಮೇನ್ ಲಿಸ್ಟ್ ಇದು ಮಾಡೋದಕ್ಕೆ ಪಾರ್ಟ್ ಎ ಭಾಳ ಇಂಪಾರ್ಟೆಂಟ್. ಸೊ ನಿಮಗೆ ಪಾರ್ಟ್ ಎಗೆ ಏನೇನು ಸಿಲೆಬಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮ್ಯಾಥಮೆಟಿಕ್ಸು, ಅದೇ ರೀಸನಿಂಗು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ಆಮೇಲೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ನಮಗೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಯಾಕಂದರೆ ಇದು 40 ಮಾರ್ಕ್ಸ್ ಏನೋ ನೋಡಿದ್ದೀನಿ ನಾನು, ಭಾಳ ಇಂಪಾರ್ಟೆಂಟು. ಇದ್ರದ್ದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾವ್ದಾವುದು ಭಾಗ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ತರ್ತೀನಿ. ಅದಾಗಿ ನಂತರ ಇಷ್ಟ ನೋಡಿ, ಪಾರ್ಟ್ ಎಗೆ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು ಮತ್ತು ಬೇಸಿಕ್ ಸೈನ್ಸ್ ಭಾಳ ಸಿಂಪಲ್ ಇದು ಪೇಪರ್, ಈಸಿಯಾಗಿ ಕ್ಲಿಯರ್ ಮಾಡೋಕ್ಬೋದು. ನಮಗೊಂದು ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇತ್ತಂದರೆ ಈ ಪೇಪರ್ ಭಾಳ ಈಸಿಯಾಗಿ ಕ್ಲಿಯರ್ ಆಗೋಗುತ್ತೆ. ಇಲ್ಲೇ ನಮಗೆ 40 ಮಾರ್ಕ್ಸ್ ಏನೋ ಇದೆ, 100 ಕ್ವಶನ್ಸ್ ಅಲ್ಲ, ಇದು 30 ಇರಬೇಕಂತ ಅನಿಸುತ್ತೆ. ಸೊ ಇಷ್ಟರಲ್ಲೇ ನೀವು ಈಸಿಯಾಗಿ ಮಾಡೋಕ್ಬೋದು. ಪಾರ್ಟ್ ಎ ಚೆನ್ನಾಗಿ ರುಬ್ಬಾಡ್ಬಿಡ್ಬೋದು, ಅದರಲ್ಲಂತೂ ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟು ಪಾರ್ಟ್ ಬಿ ಇದು ಕ್ವಾಲಿಫೈಯಿಂಗ್ ನೇಚರು. ಸೊ ಪಾರ್ಟ್ ಬೈ ನೋಡಿ ಹೇಳಿದರೆ, ಪಾರ್ಟ್ ಬಿ ಈಸ್ ಓನ್ಲಿ ಎ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ನೇಚರ್ ಆ್ಯಂಡ್ ಶಾಲ್ ಹ್ಯಾವ್ ಕ್ವಶನ್ಸ್ ಫ್ರಮ್ ದಿ ವೇರಿಯಸ್ ಸ್ಟೇಟ್ ಸಿಲೆಬಸ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದಿ DGT. ನೋಟು, ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಎಷ್ಟಿದೆ? 35%. ಎಲ್ಲ ಕ್ಯಾಂಡಿಡೇಟ್ಸ್ಗೆ ಕ್ಯಾಟಗರಿ ಯಾವುದೇ ಇರಲಿ 35% ಮಿನಿಮಮ್ ಬರಲೇಬೇಕು ಪಾರ್ಟ್ ಬಿ ಕ್ವಾಲಿಫೈ ಆಗೋದಕ್ಕೆ. ಸಿಲೆಬಸ್ ಆಫ್ ವೇರಿಯಸ್ ಸ್ಟೇಟ್ಸು ಕೊಟ್ಟಿದ್ದಾನೆ DGT.gov.in, ಅಲ್ಲಿ ಅದರೊಳಗಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಏನು ಟ್ರೇಡ್ದು ರೆಸ್ಪೆಕ್ಟಿವ್ ಟ್ರೇಡು ಯಾವುದಕ್ಕೆ? ಇದು ಪಾರ್ಟ್ ಬಿಗೆ, ಅಲ್ಲಿಂದ ನೀವು ಸಿಲೆಬಸ್ ಸಿಗುತ್ತೆ ಪಾರ್ಟ್ ಬಿಗೆ. ಇದ್ಯಾವುದು ಕೇವಲ ITI ಕ್ಯಾಂಡಿಡೇಟ್ಸ್ಗೆ. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ವಿತ್ ITI ಆ್ಯಂಡ್ ITI ಟ್ರೇಡ್ ಅಪ್ರೆಂಟಿಸ್ಶಿಪ್ ಕ್ವಾಲಿಫಿಕೇಷನ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ದಿ ಸೆಕ್ಷನ್ ಹ್ಯಾವಿಂಗ್ ಕ್ವಶನ್ಸ್ ಫ್ರಮ್ ದೇರ್ ಟ್ರೇಡ್. ಅದು ಹೇಳಿದ್ದಾರೆ, ಟ್ರೇಡ್ ರೆಸ್ಪೆಕ್ಟಿವ್ ಟ್ರೇಡ್ ಇದರಿಂದ ಕ್ವಶನ್ಸ್ ಅಟೆಂಡ್ ಮಾಡಬೇಕಂತೇಳಿ. ಡಿಗ್ರಿ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಒನ್ ಟ್ರೇಡ್ ಫ್ರಮ್ ದಿ ಲಿಸ್ಟ್ ಆಫ್ ದಿ ಟ್ರೇಡ್ಸ್ ಲಿಸ್ಟೆಡ್ ಬಿಲೋ ಅಗೇನ್ಸ್ಟ್ ದೇರ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್. ಸೊ ಇಲ್ಲಿ ನೋಡಿ, ಡಿಗ್ರಿ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಎಲ್ಲಿ ಇದ್ರ ನೋಡಿ, ಇವೆರಡು ITI, ಇದು ITI, ಇದು ಅಪ್ರೆಂಟಿಸ್ಶಿಪ್ ಮಾಡಿರೋರು. ಸೊ ಈ ಅಪ್ರೆಂಟಿಸ್ಶಿಪ್ ಮಾಡಿರೋರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ಸ್ ಆಫ್ ವೇರಿಯಸ್ ರೆಸ್ಪೆಕ್ಟಿವ್ ಸ್ಟ್ರೀಮ್ಸ್, ಈ ಡಿಪಾರ್ಟ್ಮೆಂಟ್ ಅವರು ಇದರೊಳಗಡೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕ್ ಏನು ರೇಡಿಯೋ ಟಿವಿನಲ್ಲಿ ಚೂಸ್ ಮಾಡ್ಬೋದು. ಮತ್ತು ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಕಾಂಬಿನೇಷನ್, ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಾಂಬಿನೇಷನ್ಸ್ ಅವ್ರು ಏನು ಮಾಡ್ಬೋದು? ಎಲೆಕ್ಟ್ರಿಷಿಯನು, ಇನ್ಸ್ಟ್ರುಮೆಂಟೇಷನು, ಮೆಕ್ಯಾನಿಕ್ಕು, ವೈರ್ಮೆನ್ನು, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೆಲ್ಡರು, RAC ಮತ್ತು RAC, ಈ ಇಷ್ಟರಲ್ಲಿ ಯಾವುದಾದ್ರೂ ಚೂಸ್ ಮಾಡೋದು. ಮತ್ತು ನೋಡಿ ಇಲ್ಲಿ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಟೈಮ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಫಿಟ್ಟರ್ ಅವರೆಲ್ಲ ಏನು ಮಾಡಿರ್ತಾರಲ್ಲ ITIದಲ್ಲಿ, ಅವರು ಈ ಟ್ರೇಡ್ಗಳನ್ನ ಚೂಸ್ ಮಾಡೋದು. ಫಿಟ್ಟರು, ಮೆಕ್ಯಾನಿಕ್ಕು, ಟ್ರ್ಯಾಕ್ಟರು. ಅವರು ಫಿಟ್ಟರ್ ಮಾಡಿರೋರು ನೋಡಿ, ನಿಮಗೆ ಇದಂತೂ ಸಬ್ಜೆಕ್ಟ್ ಇದೆ, ಇಲ್ಲಿ ಏನು ಸಬ್ಜೆಕ್ಟ್ ಮಾಡಿದ್ರಲ್ಲ ಅದರಲ್ಲಿ ನೀವು ಯಾವುದ್ರಲ್ಲಿ ಪಂಟರ್ ಇರ್ತೀರ ಆ ಸಬ್ಜೆಕ್ಟ್ನ ನೀವು ಚೂಸ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಅದಾಗಿ ನಂತರ ಇನ್ನು ಆಟೋಮೊಬೈಲ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ಸ್ ಆಫ್ ವೇರಿಯಸ್ ಟೈಮ್ಸ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಅವರು ಇದರೊಳಗಿರೋ ಮೆನ್ಷನ್ ಆಗಿರೋ ಸಬ್ಜೆಕ್ಟ್ಸ್ನ ಚೂಸ್ ಮಾಡ್ಕೋಬೋದು. ಸೊ ಈ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಈ ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೊಳ್ರಿ, ಅದು ಡಿಪ್ಲೊಮಾನೇ ಇರಲಿ ಅಥವಾ ಇಂಜಿನಿಯರಿಂಗನೇ ಇರಲಿ ITIನೇ ಇರಲಿ, ಇಷ್ಟು ಮೆನ್ಷನ್ ಮಾಡಿರೋ ಸಬ್ಜೆಕ್ಟ್ಸಲ್ಲೇ ನೀವು ಚೂಸ್ ಮಾಡಬೇಕು. ಇಲ್ಲಿ ಹೇಳಿದ ನೋಡಿರಿ, ಟ್ರೇಡ್ ಆರ್ ಸಬ್ಜೆಕ್ಟ್ ಆಫ್ ದಿ ಚಾಯ್ಸ್ ಫಾರ್ ಪಾರ್ಟ್ ಬಿಗೆ ಹೇಳಿದ್ದಾನೆ. ಇಷ್ಟರಲ್ಲೇ ನೀವು ಚೂಸ್ ಮಾಡಬೇಕು. ಹೀಟ್ ಇಂಜನ್ಸ್ ನಮ್ಮ ಡಿಪ್ಲೊಮಾದವ್ರು ಹೀಟ್ ಇಂಜನ್ ಚೂಸ್ ಮಾಡ್ಕೋಬೋದು ಈಸಿಯಾಗಿ, ಮೆಕ್ಯಾನಿಕಲ್ ಮಾಡಿರೋರು. ಸೊ ಬೈ ಚಾನ್ಸ್ ನೀವು ಇಲ್ಲ RAC ಮಾಡ್ತೇನೆ ಅಂದರೆ RACನೂ ಮಾಡ್ಬೋದು ಅನಿಸುತ್ತೆ. ಸೊ ನೋಡೋಣ ಅಪ್ಲಿಕೇಶನ್ ಬಿಟ್ಟಾಗ ಯಾವ ಥರ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತೇಳಿ. ನೋಡಿ, ಆಟೋಮೊಬೈಲ್ ಇಂಜಿನಿಯರ್ ಹೀಟ್ ಇಂಜನು ಇದೆ, ಮೋಟರ್ ವೆಹಿಕಲ್ ಇದೆ, ಮತ್ತು ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದೆ, ಡೀಸೆಲ್ ಮೆಕ್ಯಾನಿಕ್ ಇದೆ, ಮತ್ತು RACನೂ ಇದೆ. ಸೊ ನೀವು ಬೇಕಾದಾಗ ಚೂಸ್ ಮಾಡೋದು ಇದನ್ನು. ಸೊ ಈ ರೀತಿಯಲ್ಲಿ ಸಬ್ಜೆಕ್ಟ್ ಪಾರ್ಟ್ ಬಿಗೆ ಚೂಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ CBAT ಅಂತ ಹೇಳಿದ್ದೇನೆ, ಇದು ಏನು ಸೈಕಾಲಜಿಕಲ್ ಟೆಸ್ಟ್. ಇಲ್ಲಿ ನೋಡಿರಿ, ಕ್ಯಾಂಡಿಡೇಟ್ಸ್ ಈಕ್ವಲ್ ಟು 8 ಟೈಮ್ಸ್ ದ ನಂಬರ್ ಆಫ್ ALP ವೇಕೆನ್ಸೀಸ್. ಅಂದರೆ ಈಗ ನನಗೆ 473 ಇದೆ ಅಂತಂದರೆ 473ಕ್ಕೆ 8 ಟೈಮು. ಎಕ್ಸ್ ಸರ್ವಿಸ್ ಮೆಂದು ಎಷ್ಟಿದೆ? ಎಕ್ಸ್ ಸರ್ವಿಸ್ ಮೆಂದು ಎಷ್ಟು? 43 ಏನು ಹೇಳಿದ್ರೆ, ಇದು 43ಕ್ಕೆ 8 ಜನ, 47 ಏನಿತ್ತು, 8 ಟೈಮ್ಸ್. ಏನಿದೆ 8 ಟೈಮ್ಸು? ಇಷ್ಟು ಜನನ ಯಾವುದಕ್ಕೆ ಕ್ವಾಲಿಫೈ ಮಾಡ್ತಾನೆ? CBATಗೆ. ಅಂದರೆ ಏನು? ಸೈಕಾಲಜಿಕಲ್ ಟೆಸ್ಟಿಗೆ, ಸೈಕೋಮೆಟ್ರಿಕ್ ಟೆಸ್ಟಿಗೆ ಎಷ್ಟು ಜನ ಹೋಗ್ತಾರೆ? 8 ಟೈಮ್ ಹೋಗ್ತಾರೆ. CBT 2 ಎಷ್ಟು ಜನ ಹೋಗ್ತಾರೆ? 15 ಟೈಮ್ ಹೋಗ್ತಾರೆ. ಎಷ್ಟು ವೇಕೆನ್ಸೀಸ್ ಇದ್ದಾರೆ ಅಷ್ಟು ವೇಕೆನ್ಸೀಸ್ಗೆ 15 ಟೈಮ್ಸು CBT 2ಗೆ ಹೋಗ್ತಾರೆ. CBT 1ನಲ್ಲಿ 6 ಲಕ್ಷ ಜನ ಹಾಕಿದ್ರೆ 6 ಲಕ್ಷ ಜನನೂ CBT 2ಗೆ ಹೋಗಲ್ಲ. 6 ಲಕ್ಷ ಜನದಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಅಷ್ಟು ಕ್ವಾಲಿಫೈ ಆಗಿರೋ ಮೆಂಬರ್ಸಲ್ಲಿ 15 ಟೈಮ್ಸ್ ಮಾತ್ರ ಬೇಸ್ಡ್ ಆನ್ ದರ್ ಮಾರ್ಕ್ಸ್, ಬೇಸ್ಡ್ ಆನ್ ದರ್ ಮೆರಿಟು 15 ಟೈಮ್ಸ್ ಮಾತ್ರ CBT 2ಗೆ ಹೋಗ್ತಾರೆ. ಬೇಸ್ಡ್ ಆನ್ ರಿಸರ್ವೇಷನು, ಬೇಸ್ಡ್ ಆನ್ ಮಾರ್ಕ್ಸ್ ಮೇಲೆ 15 ಟೈಮ್ಸ್ ಮಾತ್ರ CBT 2ಗೆ ಹೋಗ್ತಾರೆ. ಅದಾಗಿದ ನಂತರ CBT 2ಗೆ ಬಂದಾಗ, CBT 3ಗೆ ಬಂದ ಅಂದರೆ CBATಗೆ ಬಂದಾಗ, ಸೈಕೋಮೆಟ್ರಿಕ್ ಟೆಸ್ಟ್ಗೆ ಬಂದಾಗ CBT 2ನಲ್ಲಿ ಏನೆಲ್ಲ ಕ್ವಾಲಿಫೈ ಆಗ್ತಾರೆ ಆ ಕ್ವಾಲಿಫೈ ಆಗಿರೋರಲ್ಲಿ ಎಷ್ಟು ಟೈಮ್ಸು? 8 ಟೈಮ್ಸ್ ಯಾವುದಕ್ಕೆ ಹೋಗ್ತಾರೆ? CBATಗೆ ಹೋಗ್ತಾರೆ, ಅಂದರೆ ಸೈಕೋಮೆಟ್ರಿಕ್ ಟೆಸ್ಟ್ಗೆ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಅದು ರೆಸ್ಪೆಕ್ಟಿವ್ ಟ್ರೇಡು, ರೆಸ್ಪೆಕ್ಟಿವ್ ಮಾರ್ಕ್ಸ್ ಮೇಲಿಂದ ರೆಸ್ಪೆಕ್ಟಿವ್ ರಿಸರ್ವೇಷನ್ ಕ್ಯಾಟಗರಿ ಏನಿರುತ್ತೆ ಅದ್ರ ತಕ್ಕಂತೆ ನಂಬರ್ ಆಫ್ ಟೈಮ್ಸಲ್ಲಿ ಹೋಗ್ತಿರ್ತಾರೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇಷ್ಟಂತ ತಿಳ್ಕೊಳ್ಳಿ, CBT 2ಗೆ ಹೋಗೋದು 15 ಟೈಮ್ಸು, CBT ಅಂದರೆ ಸೈಕೋಮೆಟ್ರಿಕ್ ಟೆಸ್ಟ್ಗೆ ಹೋಗೋದು 8 ಟೈಮ್ಸ್. ಏನು ವೇಕೆನ್ಸೀಸ್ ಇದೆ ಅಷ್ಟು ವೇಕೆನ್ಸೀಸಲ್ಲಿ.
ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದು RDS ಓದೋರು ಕಂಡಕ್ಟ್ ಮಾಡೋದು ಯಾವುದು ಸೈಕೋಮೆಟ್ರಿಕ್ ಟೆಸ್ಟ್ನ, ಅದೆಲ್ಲ ಮುಂದೆ ನಾನು ತಿಳಿಸ್ತೀನಿ. ಫಸ್ಟು CBT 1 CBT 2 ಕ್ಲಿಯರ್ ಮಾಡಿ. ಆದಮೇಲೆ ಇದು T ಸ್ಕೋರ್ Q ಸ್ಕೋರ್ ಅಂತೆಲ್ಲ ಇರುತ್ತೆ, ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ. ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್. ಇಲ್ಲಿ ನೋಡಿ ಮೆರಿಟ್ ಲಿಸ್ಟ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಾನೆ. ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಓನ್ಲಿ ಫ್ರಮ್ ಅಮಂಗೆಸ್ಟ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಇನ್ ದಿ CBAT. ನೋಡಿ ಮೆರಿಟ್ ಲಿಸ್ಟ್ ಯಾರಿಗೆ ಯಾರಿಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗೋದು CBT 1 ಕ್ಲಿಯರ್ ಆಯ್ತಪ್ಪ, ಅವ್ರು ಏನಾಗ್ತಾರೆ, CBT 1 ಕ್ಲಿಯರ್ ಆಯ್ತು ಅಂದರೆ CBT 2 ಹೋಗ್ತಾರಾ. CBT 2ನಲ್ಲಿ ಪೇಪರ್ ಎ ಪೇಪರ್ ಬಿ ಎರಡು ಪೇಪರ್ ಬಿ ಕ್ವಾಲಿಫೈ ಆಯಿತು. ಪೇಪರ್ ಎನಲ್ಲಿ ಎಷ್ಟೋ ಒಂದು ಸ್ಕೋರ್ ಬಂತು, ಒಟ್ಟಿಗಂತೂ CBT 2 ಕ್ಲಿಯರ್ ಆಯಿತು. ಅವ್ರಿಗೂ CBT 2 ಕ್ಲಿಯರ್ ಆಯ್ತು ಅಂದರೆ ಸೈಕೋಮೆಟ್ರಿಕ್ ಟೆಸ್ಟಿಗೆ ಹೋಗ್ತಾರೆ. ಸೈಕೋಮೆಟ್ರಿಕ್ ಟೆಸ್ಟು ಇಲ್ಲೂ ಕಂಪಲ್ಸರಿ ಕ್ಲಿಯರ್ ಆಗಲೇಬೇಕು. ಕ್ಲಿಯರ್ ಆದರೆ ಮಾತ್ರ, ಇಲ್ಲಿ ನೋಡಿ ಇಲ್ಲಿ ಏನು ಹೇಳಿದ್ದಾನೆ, ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಓನ್ಲಿ ಅಮಾಂಗ್ ದಿ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಇನ್ ದಿ CBT ಇಲ್ಲಿ ಕ್ವಾಲಿಫೈ ಆಗಿರೋರಲ್ಲಿ. ಮತ್ತು ನೋಡಿ 70% ವೇಟೇಜ್ ವಿಲ್ ಬಿ ಗಿವನ್ ಫಾರ್, ಇಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಏನಾಗುತ್ತೆ, DVಗೆ ಹೋಗ್ತಾರೆ, ಆಮೇಲೆ ಮೆಡಿಕಲ್ ಚೆಕಪ್ ಬರ್ತಾರೆ. ಆದಮೇಲೆ ಇಲ್ಲಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಸರ್ ಮಾರ್ಕ್ಸ್ ಅಂದರೆ, CBT 2 ಅಲ್ಲಿ ಪಾರ್ಟೇ, CBT 2 ಅಲ್ಲೇನು ಪಾರ್ಟೇ, ಇಲ್ಲಿ ಪಾರ್ಟೇ ಪ್ಲಸ್ CBAT ಇವೆರಡನ್ನ ಕನ್ಸಿಡರ್ ಮಾಡ್ತಾರೆ. ಇದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದೆ ನೋಡಿ. 30% ವೇಟೇಜ್ ವಿಲ್ ಬಿ ಗಿವನ್ ಫಾರ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಪಾರ್ಟ್ ಎನಲ್ಲಿ ಏನು ಬರುತ್ತಲ್ಲ ಮಾರ್ಕ್ಸು 100 ಮಾರ್ಕ್ಸಲ್ಲಿ ಎಷ್ಟೋ ಒಂದು 75 73 ತೊಗೊಂಡ್ರಂತ ಇಟ್ಕೊಳ್ಳಿ. ಅಷ್ಟು ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ, 70%. ಇಷ್ಟು ಮಾರ್ಕ್ಸಲ್ಲಿ 70% ಮಾರ್ಕ್ಸ್ ಇಲ್ಲಿಂದ ಕನ್ಸಿಡರ್ ಮಾಡ್ತಾರೆ ಪಾರ್ಟ್ ಎಯಿಂದ. CBT 2ನಲ್ಲಿ ಇದು CBT 2 ಅಲ್ಲಿ ಪಾರ್ಟ್ ಎನಲ್ಲಿ ಏನು ಮಾರ್ಕ್ಸ್ ಗೇನ್ ಮಾಡ್ತಿರಲ್ಲ ಅಷ್ಟು ಮಾರ್ಕ್ಸಲ್ಲಿ 70% ಮಾರ್ಕ್ಸು ಪ್ಲಸ್ CBAT ಅಲ್ಲಿ ಅಂದರೆ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಬಂದಿರೋಂಥ ಮಾರ್ಕ್ಸಲ್ಲಿ 30%. ಸೊ ಇಲ್ಲಿ 30% ಇಲ್ಲಿ 70% ಎರಡೂ ಕಂಬೈನ್ ಮಾಡಿ ಏನು ಮಾರ್ಕ್ಸ್ ಬರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಆಗುತ್ತೆ. ಸೊ CBT 1 ಮಾಡಿದ್ವಪ್ಪ, CBAT ಎಕ್ಸಾಮ್ ಸುಮ್ಮನೆ ಹೆಂಗೋ ಒಂದು ಮಾಡಿಬಿಟ್ಟು ಜಸ್ಟ್ ಪಾಸ್ ಹಂಗಂತ ಇಟ್ಕೊಬೇಡಿ. CBATನು ನೀವು ಚೆನ್ನಾಗಿ ಮಾಡಲೇಬೇಕು, ಅಂದರೆ ಸೈಕೋಮೆಟ್ರಿಕ್ ಟೆಸ್ಟನ್ನು ಚೆನ್ನಾಗಿ ಮಾಡಲೇಬೇಕು. ಯಾಕಂದರೆ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಏನು ಮಾರ್ಕ್ಸ್ ಬರುತ್ತಲ್ಲ ಅದರಲ್ಲಿ 30% ಮಾರ್ಕ್ಸ್ ಮೇನ್ ಲಿಸ್ಟಿಗೆ ಕನ್ಸಿಡರ್ ಆಗುತ್ತೆ. CBT 2 ಅಲ್ಲಿ ಪಾರ್ಟ್ ಎನಲ್ಲಿ ಏನು ಮಾರ್ಕ್ಸ್ ಬರುತ್ತೆ ಅದರಲ್ಲಿ 70% ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೊ ಎರಡನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಪಾರ್ಟ್ ಎ ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಇವೆರಡನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ DV ಬಂದಿದೆ, ಎರಡು ಕ್ಲಿಯರ್ ಆಯಿತು. ಮೆರಿಟ್ ಲಿಸ್ಟಲ್ಲಿ ಬಂದ್ರಪ್ಪ ಅಂದರೆ, ಫೈನಲ್ ಲಿಸ್ಟಲ್ಲಿ ಬಂದರೆ ಅಂದರೆ DVಗೆ ಹೋಗ್ತೀರಾ, ಆಮೇಲೆ ಮೆಡಿಕಲ್ ಚೆಕಪ್ ಮುಗಿಯುತ್ತೆ. ಇಷ್ಟೇ ನೋಡಿರಿ, ಈ ಥರ ಪ್ರೊಸೆಸ್ ನಡೀತು. ನೆನ್ಪಿಟ್ಕೊಳ್ಳಿ. ಕಟ್ಟಿರೋ ಫೀಸ್ ರಿಫಂಡಬಲ್ ಇರುತ್ತೆ CBT 1 ಅಟೆಂಡ್ ಮಾಡಿದ್ಮೇಲೆ. CBT 1 ಅಟೆಂಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಕಟ್ಟಿರೋ ಮಾರ್ಕ್ಸು ವಾಪಸ್ ಆಗ್ತದೆ. ಇಷ್ಟೇ ನೋಡಿರಿ. ಸೊ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ನೀವು ಏನಾದರೂ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿದೆ ನೋಡಿ, ಈ ವೆಬ್ಸೈಟಿಂದ rrbnc.gov.in ಇಲ್ಲಿ ಲಾಗಿನ್ ಇದಾತಂದರೆ ನೀವು ಗೂಗಲಲ್ಲಿ ಅಲ್ಲಿಂದ ನೀವು ವೆಬ್ಸೈಟ್ನ ಡೌನ್ಲೋಡ್, ಆ ವೆಬ್ಸೈಟಿಂದ ನೀವು ಏನು ಮಾಡ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ 9964600913 ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಏನಿದೆ ನಂಬರ್ ಇಲ್ಲೊಂದ್ಸಲ ಬರೀತಿದ್ದು ನೋಡಿ, ಇಲ್ಲಿ ಬರೀತೀನಿ 9964600913. ಸೊ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ RRB ALPಗೆ. ಸೊ ಯಾರೆಲ್ಲ ಕೋರ್ಸ್ ತೊಗೊಳ್ಬೇಕಂತಿದ್ದೀರಾ, ಆನ್ಲೈನ್ ಕ್ಲಾಸಸ್ ಇರ್ಬೋದು, ಅದು ರೆಕಾರ್ಡೆಡ್ ಸೆಕ್ಷನ್ ಆದರೂ ಇರ್ಬೋದು. ಸೊ ಯಾರೆಲ್ಲ ಕೋರ್ಸ್ಗೆ ತೊಗೊಳ್ಬೇಕಂತಿದ್ದೀರಾ, ಆ ಕೋರ್ಸಿನ ಡೀಟೇಲ್ಸ್ಗಾಗಿ ಅಥವಾ ಈ ನೋಟಿಫಿಕೇಷನಿನ ಡೀಟೇಲ್ಸ್ಗಾಗಲಿ ಏನೇ ಒಂದಾಗಲಿ ನಿಮಗೆ ಏನಾದ್ರು ಡೀಟೇಲ್ ಬೇಕಂದರೆ ಈ ನಂಬರ್ ಕಾಲ್ ಮಾಡಿ. ಅದೇ ಥರನೇ ಇನ್ನೂ ಒಂದು ನಂಬರ್ ಇದೆ, ಆ ನಂಬರ್ಗೂ ನೀವು ಕಾಲ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ ನಂಬರ್ ಯಾವುದಿರುತ್ತಪ್ಪ ಅಂತಂದರೆ ಹೇಳ್ತೀನಿ ತಾಳ್ರಿ, ಒಂದೊಂದು ಸೆಕೆಂಡ್ ತಾಳ್ರಿ. ಸೊ ಇಲ್ಲಿದೆ ನೋಡಿರಿ, ಈ ನಂಬರ್ ಕಾಲ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗುತ್ತೆ. 8431184401 ಈ ನಂಬರ್ಗೂ ಕಾಲ್ ಮಾಡಿದ್ರು ನಿಮಗೆ ಈ ನೋಟಿಫಿಕೇಷನಿನ ಡೀಟೇಲ್ಸ್ ಸಿಗುತ್ತೆ. ಬೈ ಚಾನ್ಸ್ ನೀವು ಕಾಲ್ ಮಾಡಿ ಈ ನಂಬರ್ ಏನಾದರೂ ಬಿಸಿ ಇತ್ತಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ನಾವು ಕೋರ್ಸ್ ಸ್ಟಾರ್ಟ್ ಮಾಡ್ತಿರೋ ಕಾರಣ ಕೋರ್ಸಿನ ಡೀಟೇಲ್ಸ್ ಏನಾದರೂ ಬೇಕಂದರೆ ಈ ಎರಡು ನಂಬರ್ಸ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡಿಬೋದು. ಕೋರ್ಸ್ ಒಳಗಡೆ ಏನಿರುತ್ತೆ, ಯಾವ ಥರ ಇರುತ್ತೆ, ಫೀಸ್ ಸ್ಟ್ರಕ್ಚರ್ ಏನು, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಾಸೆಸ್ ಏನು, ಎಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ. ಸೊ ಈಗಾಗಲೇ ನಾವು BMRCL ನೋಟಿಫಿಕೇಷನ್ ಮಾಡಿದ್ವಿ, BMRCLಗೂ ಕ್ಲಾಸಸ್ ಮಾಡಿದ್ವಿ. BMRCLಲ್ಲಿ ಟೋಟಲ್ ನಮಗೆ 11 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಇಷ್ಟು ಜನ ಟ್ರೈನ್ ಆಪ್ರೇಟರಲ್ಲಿ ಒಂದು 7 ಜನ, ಮೇಂಟೆನೆನ್ಸ್ ಸಿವಿಲ್ ಸಿಸ್ಟಮಲ್ಲಿ 4 ಜನ ಏನೋ ಸೆಲೆಕ್ಷನ್ ಆಗಿದ್ದಾರೆ. ಸೊ ಇದೊಂದು ಒಳ್ಳೆಯ ಅವಕಾಶ. ಮತ್ತು ಶಾರ್ಟ್ ಲಿಸ್ಟ್ ಭಾಳ ಜನ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತಿದ್ದೀರಾ, ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತಿದ್ರೆ ಈ ವೇಕೆನ್ಸೀಸು ದೊಡ್ಡ ನಂಬರಲ್ಲೇ ಇದ್ದಾವೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ, ಎಫರ್ಟ್ಸ್ ನಿಮ್ಮ ಕಡೆ ಇದೆ, ಹಾರ್ಡ್ ವರ್ಕ್ ನಾನು ಮಾಡ್ತೀನಿ ಅನ್ನೋದಿತ್ತಂತಂದರೆ ನೀವು ಈ ಎಕ್ಸಾಮು ಸೂಟಬಲ್ ಅಂತ ಅರ್ಥ, ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಇನ್ನೊಂದು ಹೇಳಿದ್ದಾನೆ, ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ಸು CBT 1 CBT 2ಗೆ ಅವೈಲೇಬಲ್ ಇರೋಂಥ ಲ್ಯಾಂಗ್ವೇಜಸ್. ಸೊ ನೋಡಿ ಇಂಗ್ಲೀಷು, ಹಿಂದಿ ಮತ್ತು 13 ಲ್ಯಾಂಗ್ವೇಜಸ್, ಇಂಡಿಯನ್ ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ. ಈ 13 ಲ್ಯಾಂಗ್ವೇಜಸ್ ಯಾವುದಿದು, ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ. ನೋಡಿ ನಮ್ಮ ಇಂಪಾರ್ಟೆಂಟ್. ಸೊ ಇದು ನನ್ನ ಕನ್ನಡ ಲ್ಯಾಂಗ್ವೇಜು, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗಂಗೆ ನಮಗೆ RRB ಎಕ್ಸಾಮ್ ರೆಡಿ ಆಗ್ತಿದೆ.
ಸೊ ಯಾರೆಲ್ಲ ಕನ್ನಡದಲ್ಲಿ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಕ್ವಶನ್ ಏನಾದರೂ ಓದಿ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನೀವು ಕನ್ನಡದಲ್ಲೂ ನೋಡ್ಬೋದು. ಕನ್ನಡದ ಮೇಲೆ ಭಾಳ ಪ್ರೀತಿ ಇರೋಂಥವ್ರು, ಕನ್ನಡ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ, ನಾನು ಇದು ಮಾಡ್ಕೊಳ್ತೀನಿ ಅನ್ನೋರಿಗೂ ಅವಕಾಶ ಬೇರೆ ಪೇಪರ್ಗಳಲ್ಲಿ ಕನ್ನಡ ಸಿಗಲ್ಲ. ಬಟ್ ಈ ಒಂದು RRB ನೋಟಿಫಿಕೇಷನಲ್ಲಿ ನಮಗೆ ಕನ್ನಡ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಸುವರ್ಣವಾದ ಅವಕಾಶ ಅಂದ್ಕೊಳ್ಬೋದು. ಸೊ ಕನ್ನಡದಲ್ಲಿ ಇರೋ ಕಾರಣದ ಚೆನ್ನಾಗಿ ಪ್ರಿಪೇರ್ ಆಗಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಭಾಳ ಕಷ್ಟಪಡ್ತಿರ್ತೀರ. ಸೊ ಈ ಒಂದು ನೋಟಿಫಿಕೇಷನ್ ನಿಮಗೆ ಒಳ್ಳೆ ಅಪಾರ್ಚುನಿಟಿ ಕೊಟ್ಟಂಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡು ಲೈಫ್ನ ಇದು ಸೆಟಲ್ ಮಾಡ್ಕೊಳ್ಳಿ. ಸೊ ಕನ್ನಡದಲ್ಲೂ ಇದೆ, ಕೊಂಕಣಿನಲ್ಲಿದೆ, ಮಲಯಾಳಿನಲ್ಲಿದೆ, ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬಿ, ತೆಲುಗು, ತಮಿಳ್, ಉರ್ದು ಇಷ್ಟು ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ. Accordingly, candidates must choose their medium of examination from any one among those listed in the online application format. CBT1, CBT2 questions will be displayed in the language opted and in English. ಒಂದು ಇಂಗ್ಲೀಷು ಮತ್ತು ನಾವು ಆಪ್ಟ್ ಮಾಡಿರುವಂಥ ಲ್ಯಾಂಗ್ವೇಜ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕನ್ನಡ ಚೂಸ್ ಮಾಡಿ, ಮತ್ತು ಹೆಂಗಿದ್ರು ಇಂಗ್ಲೀಷಲ್ಲಿ ಇದ್ದೇ ಇರುತ್ತೆ, ಆದಮೇಲೆ ಕನ್ನಡನೂ ಚೂಸ್ ಮಾಡಿ. ಸೊ 2 ಲ್ಯಾಂಗ್ವೇಜಸಲ್ಲಿ ನಿಮಗೆ ಪೇಪರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಕನ್ನಡ ಬೇಕಂದರೆ ಕನ್ನಡ ಸೆಟ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಸೆಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಿದ್ದಾನೆ ಹೌವೆರ್ CBET ಅಂದರೆ ಸೈಕೋಮೆಟ್ರಿಕ್ ಟೆಸ್ಟ್ ಮಾತ್ರ ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲೇ ಕಂಡಕ್ಟ್ ಆಗುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಈಗ BMRCಯಲ್ಲಿ ಹಲವಾರು ಜನ ಫೇಲ್ ಆಗಿರೋರು ಒಂದು ಕಾರಣ ಕೊಟ್ಟಿದ್ದಾರೆ. ಅವರಿಗೆ ಇನ್ಎಲಿಜಿಬಲ್ ಇಲ್ಲ ಅಂತ ಗೊತ್ತಿದ್ರು ಒಂದು ಕಾರಣ ಕೊಟ್ಟಿದ್ದಾರೆ. ಏನು, ಸೈಕೋಮೆಟ್ರಿಕ್ ಟೆಸ್ಟು ಕನ್ನಡದಲ್ಲಿ ಇರಬೇಕಾಗಿತ್ತು ಅಂತೇಳಿ. ಅವರಿಗೆ ನೋಟಿಫಿಕೇಶನ್ ಬಿಟ್ಟಾಗಲೇ ಅವ್ರು ಹೇಳಬೇಕಾಯಿತು. ಬಟ್ ಇಲ್ಲಿ ಇದು RDSO ಅವ್ರದ್ದು ಸ್ಟ್ಯಾಂಡರ್ಡ್ಸ್, ಇದು ಇಂಗ್ಲೀಷ್ ಹಿಂದಿನಲ್ಲಿರುತ್ತೆ. ಹಾಗಾಗಿ ಇಂಗ್ಲೀಷ್ ಹಿಂದಿ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಬಟ್ ರಿಟರ್ನ್ ಟೆಸ್ಟ್ CBT, CBT1, CBT2 ಏನಿದೆಯಲ್ಲ ಅದು ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ. ನೀವು ಕನ್ನಡ ಚೂಸ್ ಮಾಡಿದ್ರೆ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷ್ ಅಂತೂ ಡಿಫಾಲ್ಟ್, ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ 2 ಲ್ಯಾಂಗ್ವೇಜಲ್ಲಿ ನೀವು CBT1, CBT2 ಅಟೆಂಡ್ ಮಾಡೋದು. ಒಂದು ರೀಜನಲ್ ಲ್ಯಾಂಗ್ವೇಜು, ಇನ್ನೊಂದು ಇಂಗ್ಲೀಷಲ್ಲಿ. ಸೊ ರೀಜನಲ್ ಲ್ಯಾಂಗ್ವೇಜ್ ನೀವು ಬರೋದಕ್ಕೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸೆಲೆಕ್ಟ್ ಮಾಡಬೇಕು, ಮರೆಯೋಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕನ್ನಡದಲ್ಲಿ ನೀವು ಚೂಸ್ ಮಾಡಬೇಕು. ನಿಮಗೆ CBT1, CBT2 ಯಾವ ಒಂದು ಲ್ಯಾಂಗ್ವೇಜಲ್ಲಿ, ರೀಜನಲ್ ಲ್ಯಾಂಗ್ವೇಜಲ್ಲಿ ಬೇಕು ಅಂತಂದಾಗ ನೀವು ಕನ್ನಡ ಅಂತ ಚೂಸ್ ಮಾಡಿ, ಕನ್ನಡದಲ್ಲಿ ತೊಗೊಳ್ಬೇಕನ್ನೋರು. ಇಂಗ್ಲೀಷು ಹೆಂಗಿದ್ರು ಇದ್ದೇ ಇರುತ್ತೆ, ಇಂಗ್ಲೀಷು ಡಿಫಾಲ್ಟಾಗಿ ಬರುತ್ತೆ. ಸೊ ಕನ್ನಡನ ಯಾರೆಲ್ಲ ಚೂಸ್ ಮಾಡ್ಬೇಕಂತಿದ್ರೆ ಕನ್ನಡನ ಕೊಡಿ. CBT1, CBT2 ಕನ್ನಡದಲ್ಲಿ ಪೇಪರ್ ಬರುತ್ತೆ. ಬಟ್ ಸೈಕೋಮೆಟ್ರಿ ಟೆಸ್ಟ್ ಏನಿದೆಯಲ್ಲ ಅದು ಕನ್ನಡದಲ್ಲಿ ಇರಲ್ಲ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್ನ. ಸೊ ಈ ಥರ ಇಷ್ಟು ಡೀಟೇಲ್ಸ್ ನಮ್ಮ ಈ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಉಳಿಕಿರೋ ಎಲ್ಲ ಡೀಟೇಲ್ಸನ್ನ ನಿಮ್ಗೆ ಹೇಳಿದ್ದೀನಿ. ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ ಅನ್ನೋದು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸ್ವಲ್ಪ ಫೀಸ್ದು ಡೀಟೇಲ್ಸು ಒಂದು ನೋಡ್ಕೊಳ್ಳಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಮಾಡಿಫೈ ಹಿಸ್ ಕಮ್ಯುನಿಟಿ SC, ST to UR or OBC or EWS, he will have to pay the difference in examination fee 250 in addition to the modification fee ಅಂತ ಹೇಳ್ತಾರೆ. ಅದು 500 ರೂಪಾಯಿ ಏನೋ ಇದೆ. ಸೊ ಅದೊಂದು ನೋಡಿ, ಎಕ್ಸಾಮ್ ಫೀಸ್ ಎಷ್ಟು, ಯಾವ ಕ್ಯಾಟಗರಿ ಎಷ್ಟೆಷ್ಟಿದೆ ಅಂತೇಳಿ ನೋಡಿಬಿಟ್ಟು ಅಪ್ಲೋಡ್ ಮಾಡಿ, ನೋಡಿಬಿಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಗೊತ್ತಾಗಿಲ್ಲ, ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಫೋನ್ ಮಾಡಿ. ಯಾವ ನಂಬರ್ಗೆ? 9964600913 ಈ ನಂಬರ್ಗಾದರೂ ಕಾಲ್ ಮಾಡಿ, ಅಥವಾ 8431184401 ಈ ನಂಬರ್ಗಾದರೂ ಕಾಲ್ ಮಾಡಿ. ಈ ನಂಬರ್ ಬಿಸಿ ಇತ್ತಂದರೆ ಈ ನಂಬರ್ ಮಾಡಿ, ಈ ನಂಬರ್ ಬಿಸಿ ಇದ್ದಾಗ ಈ ನಂಬರ್ ಮಾಡಿ. ಸೊ ನಿಮಗೆ ಯಾವಾಗೂ ನಾವು ಅವೈಲೇಬಲ್ ಇರ್ತೀವಿ. ಏನೇ ಡೌಟ್ ಕೇಳಿದ್ರು ಅದನ್ನು ನಾವು ವೆಲ್ಕಮ್ ಆಗಿ ತೊಗೊಂಡು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಕೋಚಿಂಗೂ ಸ್ಟಾರ್ಟ್ ಆಗ್ತಾಯಿದೆ. ಯಾರೆಲ್ಲ ಕೋಚಿಂಗ್ ತೊಗೊಳ್ಬೇಕಂತಿದ್ರೆ 2 ನಂಬರ್ಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟನ್ನೇ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಯಾವ್ಯಾವ ಕ್ವಾಲಿಫಿಕೇಷನ್ ಏನೇನಂತೇಳಿ. ಅದಾಗಿನ ನಂತರ ಇಲ್ಲೂ ಏನಿದೆ, ಸೊ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ಇದಕ್ಕೆ ವೇಕೆನ್ಸೀಸ್ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಸೌತ್ ವೆಸ್ಟ್ ರೈಲ್ವೇಸ್ ಇದೆಲ್ಲ ನಮ್ಮ ಕರ್ನಾಟಕದದು. ಸೌತ್ ವೆಸ್ಟ್ ರೈಲ್ವೇಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಹುಬ್ಳಿನಲ್ಲಿದೆ ನೋಡಿ. ಸೌತ್ ವೆಸ್ಟ್ ರೈಲ್ವೇಸ್ ಹೆಡ್ ಕ್ವಾರ್ಟರ್ಸ್ ಯಾವುದು? ಹುಬ್ಳಿ. ಸೊ ಈ ನಮ್ಮ ಎಷ್ಟು ವೇಕೆನ್ಸೀಸ್ ಇದೆ? 473. ನಾನು ಈಗಾಗಲೇ ಹೇಳಿದೆ. ಎಕ್ಸ್ ಸರ್ವಿಸ್ ಮೆನ್ಗೆ ಎಷ್ಟಿದ್ದಾವೆ? 47 ಇದಾವೆ ನೋಡಿ. ಅದಾಗಿನ ನಂತರ ಎಕ್ಸ್ ಸರ್ವಿಸ್ ಮೆನ್ಗೆ ಎಷ್ಟು? 47. EWSಗೆ ಎಷ್ಟು? 53. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಎಷ್ಟು? 127. SC ST ಗೆ ಎಷ್ಟು? 35. SC ಗೆ ಎಷ್ಟು? 72. UR ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟ್ ಎಷ್ಟು? 186. ಅತಿ ದೊಡ್ಡ ಸಂಖ್ಯೆ ಇದೆ. ಚೆನ್ನಾಗಿ ಪ್ರಿಪೇರ್ ಆದರೆ ಈ ಎಕ್ಸಾಮ್ನಲ್ಲಿ ನೀವು ಇದು ಮಾಡ್ಕೋಬೋದು. ಸೊ OBC ಅಂದರೆ ನಿಮಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ OBCನಲ್ಲಿ ಬರ್ತೀರಾ, ಜನರಲಲ್ಲಿ ಬರ್ತೀರಾ ಅಂತೇಳಿ. ಸೊ ನಾವು ಇನ್ನೊಂದು ಅಂದ್ಕೊಂಡಿದ್ವಿ, ಅಪ್ಲಿಕೇಶನ್ಸ್ ಹಾಕೋದನ್ನು ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೊಂದು ಚಾರ್ಜಸ್ ಏನೋ ಇರುತ್ತೆ, ಒಂದು 50 to 100 ರೂಪೀಸ್ ಏನಾದರೂ ಇರ್ಬೋದು ಅನಿಸುತ್ತೆ. ಸೊ ನಾವು ಅಪ್ಲಿಕೇಶನ್ ಹಾಕಿರುವಂಥ ಎಕ್ಸ್ಪೀರಿಯನ್ಸ್ ಇದೆ ಭಾಳಷ್ಟು ಸ್ಟೂಡೆಂಟ್ಸು. ಸೊ ಯಾವುದೇ ಥರದ ಮಿಸ್ಟೇಕ್ಸ್ ಇಲ್ದಂಗೆ ನಿಮ್ಮನ್ನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ನಿಮ್ಮೊಂದು ಅಪ್ಲಿಕೇಶನ್ನ ಹಾಕೋದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ರೆ ಸೊ ಇದನ್ನು ನಿಮಗೆ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಸೊ ನೀವು ಅಪ್ಲಿಕೇಶನ್ನು ಅಪ್ಲೈ ಮಾಡ್ಬೋದು. ಸೊ ಇಷ್ಟನ್ನೇ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿವನ್.